ಹಾಯ್, ಎಲ್ಲರಿಗೂ ನಮಸ್ಕಾರ. ಕಾಮನ್ ಮ್ಯಾನ್ ಕ್ರಿಕೆಟ್ ಶೋಗೆ ಸ್ವಾಗತ. ನನ್ನ ಜೊತೆ ಇವತ್ತು ಮಂಜುನಾಥ್ ಇದ್ದಾರೆ, ಮನೋಜ್ ಇದ್ದಾರೆ, ರಾಜೇಶ್ ಇದ್ದಾರೆ. ಎಲ್ಲರಿಗೂ ಹಾಯ್. ನಾವಿವತ್ತು ಮಾತಾಡಬೇಕಾಗಿರೋದು RCB ಟೀಮ್ ಬಿಲ್ಡಿಂಗ್ ಬಗ್ಗೆ. ಆಗಾಗಲೇ ರಿಟೆನ್ಷನ್ ಲಿಸ್ಟ್ ಅನೌನ್ಸ್ ಆಗಿದೆ. ಯಾರ್ಯಾರು RCBಯಲ್ಲಿ ಇದ್ದಾರೆ ಅಂತ ಗೊತ್ತಿದೆ. ಇನ್ನು ಬೇಸ್ಡ್ ಆನ್ ಅದ್ರ ಮೇಲೆ ಯಾವ ರೀತಿ ನಾವು ಟೀಮ್ ಬಿಲ್ಡ್ ಮಾಡ್ಬೋದು ಅನ್ನೋದನ್ನ ಇಲ್ಲಿ ಡಿಸ್ಕಸ್ ಮಾಡೋಣ. ಫಸ್ಟು ನಮ್ಮ ರಿಟೆನ್ಷನ್ ಲಿಸ್ಟಲ್ಲಿ ವಿರಾಟ್ ಕೊಹ್ಲಿ ಇದ್ದಾರೆ, ರಜತ್ ಪಡಿದಾರ್ ಇದ್ದಾರೆ, ಯಶ್ ದಯಾಳ್ ಇದ್ದಾರೆ. ಇನ್ನು ಕೆಲವು ನೇಮು RCB ರಿಟೈನ್ ಮಾಡುತ್ತೆ ಅಂತ ಅನ್ಕೊಂಡಿದ್ವು. ಇದ್ರಲ್ಲೇನಾದರೂ ಸರ್ಪ್ರೈಸ್ ಇದೆಯಾ? ನನ್ನ ಫಸ್ಟ್ ಡಿಸ್ಕಸ್ ಮಾಡೋಣ. ಮಂಜುನಾಥ್ ಅವರೇ, ನಿಮ್ಗೆ ಏನ್ ಅನ್ಸುತ್ತೆ? ಲೈಕ್ ಏನ್ ಸ್ಟ್ರಾಟಜಿ ಮೇಲೆ RCB ರಿಟೈನ್ ಮಾಡಿದೆ? ಯಾರ್ಯಾರು ಬಿಗ್ ನೇಮ್ಸ್ ಮಿಸ್ ಆಗಿದೆ ಅನ್ಸುತ್ತೆ ನಿಮ್ ಪ್ರಕಾರ? ನನ್ನ ಆಸ್ ಎ ಕಾಮನ್ ಮ್ಯಾನ್ ಆ 3 ನೇಮ್ಸ್ ರಿಟೆನ್ಷನ್ ಮಾಡಿರೋದು ವೆರಿ ಗುಡ್. ಇದು ಅನಾಲಿಸಿಸ್ ಬೈ RCB ಅವ್ರು ಮಾಡಿರೋದು ಕರೆಕ್ಟ್ ಇದೆ. ಒಂದು ಸರ್ಪ್ರೈಸ್ ಮಿಸ್ಸಿಂಗ್ ಅಂದ್ರೆ ವಿಲ್ ಜಾಕ್ಸನ್ ಅವ್ರನ್ನ ಏನಕ್ಕೆ ಕೈ ಬಿಟ್ರು ಅದೊಂದು ನಾವು ಮಿಸ್ ಮಾಡ್ಕೊಂಡು ಒಳ್ಳೆ ಆಪರ್ಚುನಿಟಿ. ಯಾಕಂದ್ರೆ ಅವ್ರು ಬಿಡ್ಡಿಂಗ್ ಹೋದ್ರೆ ಅವ್ರನ್ನ ಬೈ ಮಾಡೋದಕ್ಕೆ ನಾವು ತುಂಬಾ ಸ್ಪೆಂಡ್ ಮಾಡ್ಬೋದು ಅನ್ನಿಸ್ತಾ ಇದೆ. RTM ಅಂತೂ ಇದೆ, ಬಟ್ ಅವ್ರನ್ನ ನಾವು ರಿಟೈನ್ ಮಾಡಿದ್ರೆ ಅವಕಾಶಗಳು ಜಾಸ್ತಿ ಇರ್ತಾ ಇತ್ತು ಅಂತ ನನ್ನ ಅಭಿಪ್ರಾಯ. ವಿಲ್ ಜಾಕ್ಸನ್ ಅದು ಡೆಫಿನೆಟ್ಲಿ ಒಂದು ಒಳ್ಳೆ ಹೆಸರು. ಬಟ್ ಅವರು ಲಾಸ್ಟ್ ಟೈಮ್ 1.5 ಕ್ರೋರ್ಗೆನೋ ಹೋಗಿದ್ರು. ಮೋಸ್ಟ್ಲಿ ರಿಟೆನ್ಷನ್ ಸ್ಲ್ಯಾಬ್ ಅಲ್ಲಿ ಸೆಟ್ ಆಗ್ತಿರ್ಲಿಲ್ವೇನೋ ಅಂತ ಒಂದು ಅನಿಸಿಕೆ. ರಾಜೇಶ್, ನಿಮ್ಗೆ ಏನ್ ಅನ್ಸುತ್ತೆ? ಲೈಕ್ ಎನಿ ಸರ್ಪ್ರೈಸಸ್ ವಿಲ್ ಜಾಕ್ಸ್ ಬಿಟ್ಟು? ರಾಜೇಶ್ ಮ್ಯೂಟ್ ಅಲ್ಲಿ ಇದ್ದೀರಾ ಇನ್ ಕೇಸ್? ಸಾರಿ, ಕೇಳಿಸ್ತಿಲ್ಲ. ಸೊ ನನ್ನ ಪ್ರಕಾರ ಸಿರಾಜನ್ ಬಿಟ್ಟಿದ್ದು ತುಂಬಾ ಸರ್ಪ್ರೈಸಿಂಗ್ ಆಗಿತ್ತು. ಬಿಕಾಸ್ ಸಿರಾಜನ್ನ ಇವರು ಮೊದಲಿಂದ ಕೂಡ ತುಂಬಾ ಬೆಳೆಸಿರೋ ಅಂತ ಟೀಮ್ ಇದು. ಬೇರೆ ಟೀಮ್ಗೆ ಆಡಿಲ್ಲ ಸಿರಾಜ್ ಅವರು ಕೂಡ. ಸೊ ಅಂತ ಒಂದು ಬೇಸ್ಮೆಂಟ್ ಕೊಟ್ಟು ಈಗ ಅವರು ಒಳ್ಳೆ ಡೆವಲಪ್ ಆಗಿ ಇಂಟರ್ನ್ಯಾಷನಲ್ ಲೆವೆಲ್ ರೆಗ್ಯುಲರ್ ಆಗಿ ಆಡೋವಂತ ಸಮಯದಲ್ಲಿ ಅವ್ರನ್ನ ರಿಟೈನ್ ಮಾಡಿಲ್ಲ ಅಂತದ್ದು ಒಂದು ಸರ್ಪ್ರೈಸಿಂಗ್ ಫ್ಯಾಕ್ಟರ್ ಇತ್ತು. ಅದು ಯಾಕೆ ಅಂತ ನನ್ಗೆ ಇನ್ನೂ ಗೊತ್ತಿಲ್ಲ. ಬಿಕಾಸ್ ಅವರು ಖಂಡಿತವಾಗ್ಲೂ ಎಲ್ಲಾ ಟೀಮ್ ಕೂಡ ಇವಾಗ ಫಾಸ್ಟ್ ಬೌಲರ್ಸ್ ಹುಡುಕ್ತಾ ಇರುವಂತ ಸಮಯದಲ್ಲಿ ಒಂದು ಫಾಸ್ಟ್ ಬೌಲರ್, ಅದು ಸ್ಪಿಯರ್ ಹೆಡ್ ಅಂತ ಹೇಳೋ ಫಾಸ್ಟ್ ಬೌಲರ್ನ ಬಿಟ್ಕೊಟ್ಟಿರೋ ಸ್ಟ್ರಾಟಜಿ ನನಗೆ ಸರಿ ಅನಿಸ್ಲಿಲ್ಲ. ಸೊ ಅದ್ ಖಂಡಿತ ಒಂದು ಹೆಸರು ನನಗೆ ಗೊತ್ತಿರೋದು. ಓಕೆ, ಒಂದು ಡೆಫಿನೆಟ್ಲಿ ವಿಲ್ ಜಾಕ್ಸ್ ಅಂದ್ರೆ ಅಪ್ಕಮಿಂಗ್ ಲೈಕ್ ಏನಂತಾರೆ ಸ್ಟಾರ್ ಅನ್ಬೋದು ಕ್ರಿಕೆಟ್ ಅಲ್ಲಿ. ಇನ್ನೊಂದು ಸಿರಾಜ್ ಬಂದು RCB ಅಲ್ಲಿ ತುಂಬಾ ವರ್ಷ ಆಡಿದರೆ, ಎಕ್ಸ್ಪೀರಿಯನ್ಸ್ ಇತ್ತು. ಬಟ್ ಅವರ ಕಾನ್ವರ್ಸೇಷನ್ ಪ್ರಕಾರ RCB ಮ್ಯಾನೇಜ್ಮೆಂಟ್ ತುಂಬಾ ಸರಿ ಸ್ಟ್ರಿಕ್ಟ್ ಅನ್ನೋದಕ್ಕಿಂತ ಫೋಕಸ್ ಆಗಿದ್ದಾರೆ. ಲೈಕ್ ಯಾರ್ಯಾರು ನಮಗ್ ಬೇಕು, ಸಿರಾಜ್ ಬಿಟ್ಟಿರೋದಕ್ಕೆ ರೀಸನ್ ಹೇಳಿರೋದವರು ಈ ಅವರು ವೇರಿಯೇಷನ್ಸ್ ಅಲ್ಲಿ ಸ್ವಲ್ಪ T20 ಸೆಟ್ ಆಗ್ತಾ ಇಲ್ಲ ಅನ್ನೋ ಒಂದು ಕಾರಣದಿಂದ ಅವ್ರನ್ನ ಬಿಟ್ಟಿದ್ದಾರೆ. ಸೊ ಮೇನ್ ಈ ಹೆಸರು ಇರುತ್ತೆ. ನಮ್ಮ ಹತ್ರ 3 RTM ಇದೆ, ಅಂದ್ರೆ RCB ಹತ್ರ 3 RTM ಇದೆ. ಮನೋಜ್ ಅವರೇ, RTM 3 ಇರೋದ್ರಿಂದ ಯಾರ್ಯಾರಿಗೂ ಉಪಯೋಗಿಸ್ಬೋದು ಅದನ್ನ? ಪ್ರಾಬಬಲಿ ವಿಲ್ ಜಾಕ್ಸ್ ಮತ್ತೆ ಮ್ಯಾಕ್ಸ್ವೆಲ್ ಮತ್ತೆ ಸಿರಾಜ್ ಅವರು ಉಪಯೋಗಿಸ್ಬೋದು ಅನ್ಕೋತೀನಿ. ಮ್ಯಾಕ್ಸ್ವೆಲ್ ಯಾಕೆಂದ್ರೆ ಅವರು ಒನ್ ಹ್ಯಾಂಡೆಡ್ ಪ್ಲೇಯರು, ಒಬ್ಬರೇ ಮ್ಯಾಚ್ ವಿನ್ನಿಂಗ್ ಅಂತ ಕೇಪಬಿಲಿಟಿ ಇದೆ. ಹೋದ್ ಸಲ ಅವರು ಸ್ವಲ್ಪ ತೊಂದರೆಯಲ್ಲಿ ಇದ್ರು, ಬಟ್ ಈ ಸಲ ಅವರು ಬೇಕೇ ಬೇಕಾಗುತ್ತೆ ಟೀಮ್ಗೆ. ಕಪ್ ಬೇಕು ಅಂದ್ರೆ ಮ್ಯಾಕ್ಸ್ವೆಲ್ ಖಂಡಿತ ಬೇಕೇ ಬೇಕಾಗುತ್ತೆ. ಇದೊಂದು ಆಸ್ಪೆಕ್ಟ್, ಅಂದ್ರೆ ಮ್ಯಾಕ್ಸ್ವೆಲ್ ಅವರು ಒಂದೇ ಹ್ಯಾಂಡ್ ಅಲ್ಲಿ ಗೆಲ್ಸ್ತಾರೆ. ತುಂಬಾ ಎಕ್ಸಾಂಪಲ್ಸ್ ಗಳಿದೆ. ಆಸ್ಟ್ರೇಲಿಯಾ ಪರ ಅವ್ರು ಆಡಿ ಒನ್ ಹ್ಯಾಂಡೆಡ್ ಮ್ಯಾಚ್ ಗೆಲ್ಸಿದ್ದಾರೆ. ಬಟ್ IPL ಅಲ್ಲಿ ಅವರಿಂದ ಅಂತ ಎಕ್ಸ್ಪೆಕ್ಟೇಷನ್ ಏನು ಬಂದಿಲ್ಲ. ಯಾಕೆಂದ್ರೆ ಅವರು ಒಂಥರ ಗನ್ ಪ್ಲೇಯರು, ಒಬ್ರೇ ನಿಂತಿ ಆಸ್ಟ್ರೇಲಿಯಾ ಗೆಲ್ಸೋ ತಾಕತ್ತಿರೋರು. IPL ಅಲ್ಲಿ ಏನೋ ಸ್ವಲ್ಪ ತಡ್ಕಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೌದು, ರಿಟೆನ್ಷನ್ಗೆ ಮ್ಯಾಕ್ಸ್ವೆಲ್ ಹೆಸರಿದೆ. ಡೆಫಿನೆಟ್ಲಿ ಮ್ಯಾನೇಜ್ಮೆಂಟ್ ಪ್ರಕಾರನೂ ಅವ್ರಿಗೆ 50-50 ಹೋಗ್ಬೋದು. ಅವರು ವೆಯ್ಟ್ ಮಾಡಿ ನೋಡೋಣ ಅಂತ RCB ಮ್ಯಾನೇಜ್ಮೆಂಟ್ ಅದ್ರ ಬಗ್ಗೆ ಹೇಳಿದೆ. ಸೊ ಇದು ಒಂದು ಮೇನ್ ನೇಮ್ಸ್ ಅಂತ ತಗೋಬಹುದು ನಾವು ಬಿಟ್ಟಿರೋದು ಮತ್ತೆ ರಿಟೆನ್ಷನ್ ಮಾಡಿರೋದು. ಇನ್ನು ಲೋಕಲ್ ಪ್ಲೇಯರ್ಸ್ಗೆ ಅವರು ಏನು ಲೋಕಲ್ ಅನ್ನೋದಕ್ಕಿಂತ ಡೊಮೆಸ್ಟಿಕ್ ಪ್ಲೇಯರ್ಸ್ಗೆ ಏನು ಅಂತ ಇವ್ರು ಯಶ್ ದಯಾಳ್ ಬಿಟ್ರೆ ಇನ್ನೂ ಯಾರನ್ನಾರು ನೋಡ್ಬೋದಿತ್ತ? ಸ್ವಪ್ನಿಲ್ ಸಿಂಗು ಅಥವಾ ವಿಜಯ್ ವೈಶಾಖ್ ಕುಮಾರ್
ಅದ್ರ ಬಗ್ಗೆ ಏನಾದ್ರು ಅಭಿಪ್ರಾಯಗಳಿದ್ಯಾ? ಖಂಡಿತವಾಗ್ಲು ವಿಜಯ್ ವೈಶಾಖ್ ಬಂದ್ಬಿಟ್ಟು ಅವರು ಇಂಪ್ಯಾಕ್ಟ್ಫುಲ್ ಇರಲಿಲ್ಲ, ಬಟ್ ಅವ್ರು ಆಡಿದ ಒಂದು ಮ್ಯಾಚ್ ಅಲ್ಲಿ ಸ್ವಲ್ಪ ಗೇಮ್ ಚೇಂಜಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಐ ಮೀನ್ ಒನ್ ಆಫ್ ದ ಮ್ಯಾಚಸ್ ಅಲ್ಲಿ ಗೇಮ್ ಚೇಂಜಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು ಅವರು. ಸೊ ಹಿ ವಾಸ್ ಡೆಫಿನೆಟ್ಲಿ ಅ ಚಾಯ್ಸ್. ಅಂಡ್ ಇವಾಗ ನಮ್ಮ RCB ಬಗ್ಗೆ ಮಾತಾಡೋಂಗಿದ್ರೆ ನಾವು ಬ್ಯಾಟಿಂಗ್ ಗಿಂತ ಜಾಸ್ತಿ ಬೌಲಿಂಗ್ ಬಗ್ಗೆ ಮಾತಾಡ್ತೀವಿ. ಬ್ಯಾಟಿಂಗ್ ಎಷ್ಟೇ ಸ್ಟ್ರಾಂಗ್ ಇದ್ರು ಬೌಲಿಂಗ್ ಅಲ್ಲಿ ಅಷ್ಟೇ ವೀಕ್ ಇದ್ದಾರೆ ಅನ್ನುವಂತಹ ಒಂದು ಟೀಮ್ ಅಂತ ಹೇಳಿದ್ರೆ RCB ಬಗ್ಗೆನೇ ಮೊದಲು ಮಾತಾಡೋದು. ಸೊ ಹಂಗಿದ್ದಾಗ ಖಂಡಿತವಾಗ್ಲೂ ಬೌಲರ್ಸ್ಗೆ ಅವ್ರಿಗೂ ಸ್ವಲ್ಪ ಪ್ರಿಫರೆನ್ಸ್ ಕೊಟ್ಟು ಗ್ರೂಮಿಂಗ್ ಮಾಡೋದು ಎಕ್ಸ್ಪೆಕ್ಟೇಷನ್ಸ್ ಅಂತೂ ನಮ್ ಕಾಮನ್ ಮ್ಯಾನ್ ಇದ್ದಿದ್ದೆ ಅದು. ಅಂತ ವಿಷಯದಲ್ಲಿ ಇವರು ಎಷ್ಟ್ ದಯನ್ನಿಟ್ಟು ವೈಶಾಖ್ಗೂ ಸ್ವಲ್ಪ ಚಾನ್ಸ್ ಪ್ರಾಬಬ್ಲಿ ಅವ್ರು RTM ಮಾಡ್ಬೋದು, ಇನ್ನ ಕೂಡ RTM ಮಾಡೋ ಸಾಧ್ಯತೆ ಇದೆ. ಬಟ್ ಖಂಡಿತವಾಗ್ಲೂ ಆಗ್ಲೇ ಮೇ ಬಿ 4 crore ಇಲ್ಲ ಅನ್ಕೊಂಡು ಮಾಡಿಲ್ಲ ಅನ್ಸುತ್ತೆ. ಬಟ್ ಚಾನ್ಸಸ್ ಇತ್ತು. ಅವರು ಇವಾಗ ನಮ್ಗೆ ಗೊತ್ತಿದೆ 4 crore ಕೊಡ್ಬೇಕಂತ ಇರ್ಲಿಲ್ಲ, ಅವ್ರು ಬೇಕಾದ್ರೆ 1 crore 2 crore ಇಂದ ನೆಗೋಷಿಯೇಷನ್ ಮಾಡಿರ್ಬೋದಿತ್ತು. ಹಂಗೇನಿಕ್ ಮಾಡಿಲ್ಲ ಅನ್ನುವಂತ ಪ್ರಶ್ನೆ ಇದೆ ಖಂಡಿತವಾಗ್ಲು. ಅದನ್ನ ದಾಟಿ ಅವರು ಪ್ರಾಬಬ್ಲಿ ಇವಾಗ ನನ್ನ ಪ್ರಕಾರ ನನಗೆ ಗೊತ್ತಿರೋ ತನಕ ಅವ್ರು ರಿಟರ್ನ್ ಪ್ಲೇಯರ್ಸ್ ನೋಡ್ತಿದ್ದಾರೆ. ಸೊ ಅದಕ್ಕೆ ಬಜೆಟ್ ಪ್ರಿಪೇರ್ ಮಾಡ್ತಿರೋದು ಅಂತ ಒಂದು ಥಾಟ್ ಇದೆ. ಸೇ ಫಾರ್ ಎಕ್ಸಾಂಪಲ್ ಇವಾಗ ಯುಜಿ ಚಹಲ್ ಖಂಡಿತವಾಗ್ಲೂ ಅವ್ರ ಲಿಸ್ಟ್ ಅಲ್ಲಿ ಇರ್ತಾರೆ. ಅದೇ ತರ ಅಭಿನವ್ ಮನೋರ್ಗಂತೂ ಅವ್ರು ಖಂಡಿತ ಹೋಗ್ಲಿಲ್ಲ ಅಂದ್ರಂತೂ ನನಗೆ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗುತ್ತೆ. ಬಿಕಾಸ್ ಅವ್ರು ಅಂತ ಫಾರ್ಮ್ ಅಲ್ಲಿ ಇದ್ದಾರೆ ಸದ್ಯಕ್ಕೆ. ಅಂಡ್ ಈಸ್ ಅ ಲೋಕಲ್ ಪ್ಲೇಯರ್ ಯೂಸ್ ಟು ಪ್ಲೇಯಿಂಗ್ ಇನ್ ಚಿನ್ನಸ್ವಾಮಿ ಅಂತ ಎಲ್ರಿಗೂ ಗೊತ್ತಿರೋಂಥದ್ದು. ಸೊ ಅಂತ ಪ್ಲೇಯರ್ಗೆ ಅವ್ರು ಪ್ರಿಫರೆನ್ಸ್ ಕೊಟ್ಟು ತರಬೇಕು ಅಂತ ಚಾನ್ಸ್ ಕೊಟ್ಟಿಲ್ಲ ಅಂದ್ರೆ ಐ ವಿಲ್ ಬಿ ಡಿಸಪಾಯಿಂಟೆಡ್. ರಾಜೇಶ್, ರಾಜೇಶ್ ನೀವು ಚಹಲ್ ಅಂತ ಹೇಳಿದ್ರಲ್ಲ, ನನಗ್ ಗೊತ್ತಿರಂಗೆ ಚಹಲ್ನ ಈ ಬಿಡ್ಡಿಂಗ್ ಅಲ್ಲಿ RCB ಗೆ ತುಂಬಾ ಫೈಟ್ ಕೊಡ್ತಾರೆ ಅನ್ಸುತ್ತೆ. ಯಾಕಂದ್ರೆ ಕಾಂಪಿಟೇಟರ್ಸ್ ಚಹಲ್ ಮತ್ತೆ ನನ್ಗೆ ಇನ್ನೊಂದು ಸೆಕೆಂಡ್ ಥಾಟ್ ನಂಗೆ ಬಂದಿದ್ದು ವಾಷಿಂಗ್ಟನ್ ಸುಂದರಂ. ಅವರು ಒಂದ್ ಸ್ವಲ್ಪ ಬ್ಯಾಟಿಂಗ್ ಅಲ್ಲೂ ನಮ್ಗೊಂದ್ ಸ್ವಲ್ಪ ಸಪೋರ್ಟ್ ಮಾಡ್ತಾರೆ, ಬೌಲಿಂಗ್ ಅಲ್ಲೂ ಈಗ ಕರೆಂಟ್ ಫಾರ್ಮ್ ನೋಡಿದ್ರೆ ಅವರು ಒಳ್ಳೆ ಇದ್ರಲ್ಲಿದ್ದಾರೆ. ಚಹಲ್ ಆಮೇಲೆ ಅವರು ಈ ಮಾರ್ಕಿ ಸೆಟ್ 1 ಸೆಟ್ 2 ಅಂತ ಏನೋ ಕ್ಯಾಟಗರೈಸ್ ಮಾಡಿದ್ದಾರೆ. ಮಾರ್ಕಿ ಸೆಟ್ ಅಲ್ಲಿ 6 ಟಾಪ್ ಪ್ಲೇಯರ್ಸ್ ಹೈ ಡಿಮ್ಯಾಂಡ್ ಅಲ್ಲಿ ಇರೋರು, ಮಾರ್ಕಿ ಸೆಟ್ 2 ಅಲ್ಲಿ ಚಹಲ್ ಇದ್ದಾರೆ ಆಯ್ತಾ. ಅದರಿಂದ ಚಹಲ್ ಮೇಲೆ ನಾವು ಇನ್ವೆಸ್ಟ್ಮೆಂಟ್ ತುಂಬಾ ಮಾಡ್ಬೇಕಾಗತ್ತೆ ಅಂತ ನನ್ನ ಅಭಿಪ್ರಾಯ. ಅದ್ರ ಬದಲು ಸೆಕೆಂಡ್ ಥಾಟ್ ಅಂದ್ರೆ ನಾವು ಅಮೌಂಟ್ ನಾವು KL ರಾಹುಲ್, ನನ್ನ ಫಸ್ಟ್ ಪ್ರಿಫರೆನ್ಸ್ KL ರಾಹುಲ್ಗೆ ವಿ ಹ್ಯಾವ್ ಟು ಗೋ ಆಲ್ ಔಟ್. KL ರಾಹುಲ್ಗೆ ಮತ್ತೆ ಚಹಲ್ ಇಬ್ರಿಗೂ ಆಲ್ ಔಟ್ ಹೋಗೋದಕ್ಕೆ ನನಗೇನೋ RCB ಹತ್ರ ಅಷ್ಟು ಅಮೌಂಟ್ ಇರಲ್ಲ ಅಂತ ನನ್ನ ಅಭಿಪ್ರಾಯ. ಬೌಲರ್ಗೆ ಆಸ್ ಎ ಸೆಕೆಂಡರಿ ಆಪ್ಷನ್ ಚಹಲ್ಗೆ ಆಗಲ್ಲ, ಆಸ್ ಅವರು ಮಾರ್ಕಿ ಸೆಟ್ ಅಲ್ಲಿ ಇರೋದ್ರಿಂದ. ವಾಷಿಂಗ್ಟನ್ ಸುಂದರಂ ಇಲ್ಲ ಅಂದ್ರೆ ಶಾಬಾಜ್ ಅಹಮದ್ ಅವರಿಬ್ಬರನ್ನ ಟ್ರೈ ಮಾಡ್ಬೋದು ನನ್ನ ಅನಿಸಿಕೆ. ನಿಮ್ಮ ಅಭಿಪ್ರಾಯಗಳು? ಹಾ, ಅದೇ ಲೈಕ್ ವಾಷಿಂಗ್ಟನ್ ಸುಂದರ್ ಡೆಫಿನೆಟ್ಲಿ ಅವರು ಆಲ್ರೌಂಡರ್ ಕ್ಯಾಟಗರಿಯಲ್ಲಿ ಬರ್ಬೋದು. ಅಂದ್ರೆ ಲೈಕ್ ಈಗಿನ ಪರ್ಫಾರ್ಮೆನ್ಸ್ ಅಲ್ಲಿ ನೋಡಿ ಅವ್ರು ಆಲ್ರೌಂಡರ್ ತರ ಫೀಲ್ ಆಗುತ್ತೆ. ಬಟ್ ಡೆಫಿನೆಟ್ಲಿ ಬೌಲರ್ ಅಂದ್ರೆ RCB ಪಿಚ್ ಅಲ್ಲಿ ಚೆನ್ನಾಗಿ ವಿಕೆಟ್ ತಗೊಂಡಿರೋದು ಚಹಲ್ ಒಬ್ರೆ. ಮೋಸ್ಟ್ಲಿ ಟಾರ್ಗೆಟ್ ಚಹಲ್ ಮಾಡೇ ಮಾಡ್ತಾರೆ. ಅದೇ ಅಗೈನ್ KL ರಾಹುಲ್ ಬಂದು ಸೆಕೆಂಡ್ ಸೆಟ್ ಅಲ್ಲಿ ಇದ್ದಾರೆ. ಮಾರ್ಕ್ಯೂ ಲಿಸ್ಟ್ ಏನಿದೆ ಅದು 12 ಮೆಂಬರ್ಸ್ ನಲ್ಲಿ ಸಾರ್ಟ್ ಔಟ್ ಮಾಡಿದ್ದಾರೆ. ಅದ್ರಲ್ಲಿ ಫಸ್ಟ್ ಸೆಟ್ ಅಲ್ಲಿ ಶ್ರೇಯಸ್ ಅಯ್ಯರ್, ಪಂತ್, ಜೋಸ್ ಬಟ್ಲರ್ ಅವರ ಒಂದು ಇದಿದೆ. ಸೊ ಅಲ್ಲೇ ಮೋಸ್ಟ್ ಆಫ್ ದ ನನ್ಗನ್ಸುತ್ತೆ 30% ಆಫ್ ದ ಪರ್ಸ್ ಅಲ್ಲೇ ಕಳೆದೋಗುತ್ತೆ ಲೈಕ್ ಎಲ್ಲಾ ಟೀಮ್ಸ್ ಪ್ರಕಾರ. ಡೆಫಿನೆಟ್ಲಿ ಅದರಲ್ಲಿ ಪಂಜಾಬ್ ಪಂತ್ಗೆ ಹೋಗ್ತಾರೆ, ಡೆಲ್ಲಿ ಶ್ರೇಯಸ್ ಹೋಗ್ತಾರೆ ಅಂತ ನನ್ನ ಅನಿಸಿಕೆ. ಅಲ್ಲಿ RCB ಹೋಲ್ಡ್ ಮಾಡಿದ್ರು ಅಂದ್ರೆ ಡೆಫಿನೆಟ್ಲಿ ಸೆಕೆಂಡ್ ಸೆಟ್ ಅಲ್ಲಿ ಚಹಲ್ ರಾಹುಲ್ ಸಿಗ್ತಾರೆ ಅಂತ ನನ್ನ ಫೀಲ್. ಅಂದ್ರೆ ಈ ಸಿರಾಜು ಇದ್ದಾರೆ, ಸಿರಾಜು ಇದ್ದಾರೆ. ಆಕ್ಚುಲಿ ಸಿರಾಜು ಮಾರ್ಕಿ ಸೆಟ್ 2 ಅಲ್ಲಿ ಇದ್ದಾರೆ. ಹರ್ಷದೀಪ್ ಸಿಂಗ್ ಮಾರ್ಕಿ ಸೆಟ್ 1 ಅಲ್ಲಿ ಇದ್ದಾರೆ. ನನಗೆ ಗೊತ್ತಿರಂಗೆ RCB ಅವರು ಈ ಫಸ್ಟ್ ಮಾರ್ಕಿ ಸೆಟ್ 1 ಅಲ್ಲಿ 6 ಪ್ಲೇಯರ್ಸ್ ಇದಾರಲ್ಲ, ಅದ್ರಲ್ಲಿ ಒಂದು ಟ್ರೈ ಮಾಡಿದ್ರೆ ಮಿಚೆಲ್ ಸ್ಟಾಕ್ ಬೌಲರ್ ಆಗಿ ಒಂದ್ ಸ್ವಲ್ಪ ಇವರು ಪ್ರಯತ್ನ ಪಡ್ಬೋದು. ಇನ್ ರಿಮೈನಿಂಗ್ 5 ಪ್ಲೇಯರ್ಸ್ ನನ್ನ ಅನಿಸಿಕೆ ಅವರು ಅಷ್ಟು ಅಗ್ರೆಸಿವ್ ಆಗಿ RCB ಟ್ರೈ ಮಾಡೋದಕ್ಕೆ ಹೋಗಲ್ಲ. ಯಾಕಂದ್ರೆ ಸೆಕೆಂಡ್ ಸೆಟ್ ಅಲ್ಲಿ ಇವರು ತುಂಬಾ 3 ಪ್ರಮುಖ RCB ಪ್ಲೇಯರ್ಸ್ ಚಹಲ್, KL ರಾಹುಲ್, ಸಿರಾಜು ಅಂಡ್ ಆಲ್ಸೋ ಸಪೋರ್ಟಿಂಗ್ ಸಮೀನು ಇದಾರೆ ಅಲ್ಲಿ. ನಮ್ಗೆ ಅಕಸ್ಮಾತ್ ಸಮೀನು ಇದ್ದಾರೆ. ಸಿರಾಜು ನಮ್ಮ ಹೋಮ್ ಗ್ರೌಂಡ್ ಅಲ್ಲಿ ಅಷ್ಟು 7 ಮ್ಯಾಚಸ್ ಇರೋದ್ರಿಂದ ಬೆಂಗಳೂರಲ್ಲಿ ಅವ್ರದ್ದು ಬೌಲಿಂಗ್ ಅಷ್ಟು ಎಫೆಕ್ಟಿವ್ ಇಲ್ಲ, ಅದೊಂದು ಥಾಟ್ ಇದೆ.
ಅದರಿಂದ ಮ್ಯಾನೇಜ್ಮೆಂಟ್ ಅವ್ರನ್ನ ಬಿಟ್ರು. ಅಕಸ್ಮಾತ್ ಭೂವಿನೂ ಈ ಸರಿ ಆಕ್ಷನ್ ಅಲ್ಲಿ ಇರೋದ್ರಿಂದ ಭೂವಿಗೆನ ಟ್ರೈ ಮಾಡ್ತಾರೋ, ಅದೆಲ್ಲ ಆಪ್ಷನ್ಸ್ ಅನ್ಸ್ತಾ ಇದೆ ಪುನೀತ್. ನಾವು ಡಿಸ್ಕಸ್ ಮಾಡ್ತಿರೋ ಪ್ಲೇಯರ್ಸ್ ಎಲ್ಲ RCB ಎಕ್ಸ್ RCBians ಅಂತ ಹೇಳ್ಬೋದು. ಭುವನೇಶ್ವರ್, ಮಿಚಲ್ ಸ್ಟಾಕು, ಯಜುವೇಂದ್ರ ಚಹಲ್, ಇವನ್ KL ರಾಹುಲ್ ಎಲ್ಲ ಅಂದ್ರೆ RCB ಆಡಿ ಬಿಟ್ಟೋಗಿ ಫೇಮಸ್ ಆಗಿ ಮತ್ತೆ RCB ಬರ್ತಾರಾ ಅನ್ನೋದು ಈಗಿನ ಕ್ವಶನ್. ಆಕ್ಚುಲಿ ಬಂದ್ರೆ ಚೆನ್ನಾಗಿರುತ್ತೆ. ಅಂತ ಪ್ಲೇಯರ್ಸ್ ಆಪ್ಷನ್ಸ್ ಅಲ್ಲಿ ನಿಮ್ಗೆ ಅರ್ಧ ಜನ ಸಿಗ್ತಾರೆ ಅನ್ಸುತ್ತೆ, ಅಷ್ಟು ಜನ ಬಿಟ್ಬಿಟ್ಟಿದ್ವಿ. ಹೌದು. ಆಕ್ಚುಲಿ RCB ಇದೆ. RCBಯಲ್ಲಿ ಅಂದ್ರೆ ಲೈಕ್ ಅಷ್ಟಾಗಿ ಪರ್ಫಾರ್ಮೆನ್ಸ್ ಕೊಡಲ್ಲ, ಬಟ್ ಒನ್ಸ್ RCB ಬಿಟ್ಟೋದ್ರು ಅಂದ್ರೆ ಅವ್ರೆಲ್ಲೋ ಟಾಪ್ ಲೆವೆಲ್ ಅಲ್ಲಿ ಬರ್ತಾರೆ. ಎಕ್ಸಾಂಪಲ್ ತುಂಬಾ ಇದೆ, ಲೈಕ್ ಶಿವನ್ ದೂಬೆ, ಚಹಲ್. ಆಕ್ಚುಲಿ ಅದೊಂದು ಮಾತ್ ಹೇಳ್ಬೇಕಿತ್ತು. ಲೈಕ್ ಇವಾಗ ಚಹಲ್ ನೋಡಿದ್ರೆ, ಚಹಲ್ ಕೂಡ ಅವರು ಆಲ್ಮೋಸ್ಟ್ ವಿರಾಟ್ ಜೊತೆ ಸೇರ್ಕೊಂಡು ನಾನು RCB ಮಾತ್ರ ಆಡ್ತೀನಿ ಅಂತ ಹೇಳ್ದಂತ ಪ್ಲೇಯರ್ ಅವರು. ಆದ್ರೆ ಅವ್ರನ್ನ ರಿಲೀಸ್ ಮಾಡಿದ ವರ್ಷದಲ್ಲಿ ಅವ್ರ ಒಂದು ಸ್ಟೋರಿ ಹಾಕಿದ್ರು, ಈ ತರ ನನ್ ನಂಬಿಕೆ ಇತ್ತು, ಇವರು ಹರ್ಟ್ ಮಾಡಿದ್ರು ಅಂತ ಒಂದು ಈಗೋ ಅಂತದೇನೋ ಬಂತು ಅಲ್ಲಿಗೆ. ಸೊ ಮ್ಯಾನೇಜ್ಮೆಂಟ್ ಜೊತೆ ಸ್ವಲ್ಪ ಕ್ಲಾಶ್ ಇದ್ರೂ ಕೂಡ ಇವ್ರು ಬರ್ತಾರಾ ಇಲ್ವಾ ಅಂತ ಒಂದು ಪ್ರಶ್ನೆ ಕೂಡ ಇದೆ. ಸೇಮ್ ವಿತ್ ಸುಂದರ್ ಕೂಡ. ಸುಂದರ್ SRH ಜಾಯ್ನ್ ಆಗಿದ ತಕ್ಷಣ ಅವ್ರಿಗೆ ಯಾವ ಫ್ರಾಂಚೈಸ್ ಇಷ್ಟ ಆಯ್ತು ಅಂತ ಕೇಳಿದ ತಕ್ಷಣ ಅವರು ಆಬ್ವಿಯಸ್ಲಿ SRH ಅಂತ ಹೇಳಿದ್ರು, ಬಟ್ ಮಾಕ್ ಮಾಡೋ ಅಂತ ತರ ಹೇಳಿದ್ರು ಅವರು RCB ನ. ಸೊ ಇಂಥ ಮ್ಯಾನೇಜ್ಮೆಂಟ್ ಜೊತೆ ಅವರು ಒಂದು ರಿಲೇಶನ್ಶಿಪ್ ಮೇಂಟೈನ್ ಮಾಡಿರೋದ್ರಿಂದ ಅವ್ರು ವಾಪಸ್ ಬರ್ತಾರಾ, ಈವನ್ ದೋ ದೇರ್ ಇಸ್ ಅ ಗುಡ್ ಫಿಟ್, ತಗೊಳ್ತಾರಾ ಅಂತ ಒಂದು ಆಸ್ ಅ ಕಾಮನ್ ಮ್ಯಾನ್ ಒಂದು ಕ್ವಶನ್ ಬರುತ್ತೆ. ಮೇ ಬಿ ಲೈಕ್ ಚಹಲ್ದ್ ನನ್ಗನ್ ಅನ್ಸಿರೋ ಪ್ರಕಾರ ಅದೇ ಮ್ಯಾನೇಜ್ಮೆಂಟ್ ನನ್ಗೇನು ಕೇಳಲೇ ಇಲ್ಲ ಎಷ್ಟು ಅಮೌಂಟ್ ನಿನಗ್ ಬೇಕು ಅಂತ, ಸೊ ಬಿಟ್ಟಿದ್ದಾರೆ ಅನ್ನೋ ತರ. ಬಟ್ ನನ್ ಪ್ರಕಾರ ಅಂದ್ರೆ ನನ್ಗನ್ಸ್ತಾ ಇರೋದು ವಾಷಿಂಗ್ಟನ್ ಸುಂದರ್ಗೆ RCB ಹೋಗಲ್ಲ ಅನ್ಕೋತೀನಿ. ಐ ಡೋಂಟ್ ನೋ, ಮೇ ಬಿ. ಸೊ ಇವಾಗ ಫಸ್ಟ್ ನಾವು ಕ್ಯಾಪ್ಟನ್ ಇಂದ ಶುರು ಮಾಡ್ಬೋಣ. ಅಂದ್ರೆ ಲೈಕ್ ಡಿಸ್ಕಷನ್ ಅದೇ ವೇಯಲ್ಲಿ ಹೋಗ್ತಾ ಇದೆ, ಬಟ್ ಟೀಮ್ಗೆ ಎಷ್ಟು ಇಂಪಾರ್ಟೆಂಟ್ ಕ್ಯಾಪ್ಟನ್, RCB ಯಾರನ್ನ ಟಾರ್ಗೆಟ್ ಮಾಡ್ತಾ ಇದೆ. ಫಸ್ಟ್ 2 ಸೆಟ್ಸ್ ಅಲ್ಲೇ ಆಲ್ಮೋಸ್ಟ್ ಫಿಕ್ಸ್ ಆಗೋಗುತ್ತೆ ನಮ್ಗೆ, ಇನ್ ಕೇಸ್ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಮಾಡದೇ ಇದ್ರೆ. ಸೊ ಫಸ್ಟ್ ಸೆಟ್ ಅಲ್ಲಿ ಜೋಸ್ ಬಟ್ಲರ್, ಶ್ರೇಯಸ್ ಅಯ್ಯರ್, ರಿಷಬ್ ಪಂತ್ ಎಲ್ಲ ಇದ್ದಾರೆ. ಸೆಕೆಂಡ್ ಸೆಟ್ ಅಲ್ಲಿ ರಾಹುಲ್. ಕ್ಯಾಪ್ಟನ್ ನೇಮ್ಸ್ ನಾನು ತಗೋತಾ ಇದ್ದೀನಿ. ಯಾರಿಗೆ ಟಾರ್ಗೆಟ್ ಮಾಡ್ಬೋದು? ಇವನ್ ಡೇವಿಡ್ ವಾರ್ನರ್ ಇದ್ದಾರೆ. ಬಟ್ ಏನ್ ಅನ್ಸುತ್ತೆ? ಡೇವಿಡ್ ಮಿಲ್ಲರ್. ಡೇವಿಡ್ ಮಿಲ್ಲರ್ ಇದ್ದಾರೆ, ಡೇವಿಡ್ ವಾರ್ನರ್ ಇದ್ದಾರೆ. ಅಂದ್ರೆ ಫಸ್ಟ್ ಸೆಟ್ ಅಲ್ಲಿ ಇಲ್ಲ, ಆಕ್ಷನ್ ಅಲ್ಲಿ ಇದ್ದಾರೆ. ಸೊ ನನ್ನ ಪ್ರಕಾರ ಇವರು ಒಂದನ್ನ ಟಾರ್ಗೆಟ್ ಮಾಡಿರಲ್ಲ. ಯೂಶಲಿ ಸ್ಟ್ರಾಟಜಿ ನಾನು ಹೆಂಗ್ ಮಾಡ್ತೀನಿ ಅಂತ ಕೇಳಿದ್ರೆ, ಅವರು ಒಂದು ಪ್ಲೇಯರ್ನ ಸ್ಟ್ರಾಂಗ್ ಟಾರ್ಗೆಟ್ ಮಾಡ್ತಾರೆ. ಲೈಕ್ ಪ್ರೈಮರಿ ಟಾರ್ಗೆಟ್ ಇಟ್ಟಿರ್ತಾರೆ ಅಂಡ್ ಸೆಕೆಂಡರಿ ಟರ್ಷರಿ ಟಾರ್ಗೆಟ್ ಅಂತ ಒಂದು ಇಬ್ಬರನ್ನ ಇಟ್ಟಿರ್ತಾರೆ. ಅದರಲ್ಲಿ ಪ್ರೈಮರಿ ಅಂತ ನನಗೆ ಗೊತ್ತಿರೋ ತನಕ ಇವಾಗ ಮಾರ್ಕಿ ಪ್ಲೇಯರ್ ಅಂತ ನೋಡಿದ್ರೆ ರಿಷಬ್ ಪಂತ್. ಸೊ ನನ್ನ ಪ್ರಕಾರ ಪಂಜಾಬ್ ಕಿಂಗ್ಸ್, RCB ಅಂಡ್ ಡೆಲ್ಲಿ, ಮೇ ಬಿ ಡೆಲ್ಲಿಗೆ ಹೋಗಲ್ಲ ಅವರು, ಬಟ್ ಪಂಜಾಬ್ RCB ಖಂಡಿತವಾಗ್ಲೂ ರಿಷಬ್ ಪಂತ್ಗೆ ಹಾರ್ಡ್ ಟಾರ್ಗೆಟ್ ಕೊಡ್ತಾರೆ. ಅಟ್ ಸಮ್ ಪಾಯಿಂಟ್ ಇಬ್ರಲ್ಲಿ ಯಾರಾದ್ರೂ ಒಬ್ರು ಬಿಟ್ಕೊಟ್ಟಿದ ನಂತರ ದ ಸೆಕೆಂಡ್ ಟಾರ್ಗೆಟ್ ವಿಲ್ ಶೋರ್ಲಿ ಬಿ KL ರಾಹುಲ್. ಇಬ್ರಲ್ಲಿ ಯಾರನ್ನೇ ಕೊಂಡ್ಕೊಂಡ್ರು ದ ಪ್ರೈಮರಿ ಅವ್ರು ಬಂದ್ಬಿಟ್ಟು ಕ್ಯಾಪ್ಟನ್ ಆಗೋ ಸಾಧ್ಯತೆ ಜಾಸ್ತಿನೇ ಇದೆ. ಹಂಗಿಲ್ಲ ಅಂದ್ರೆ ಕೂಡ ವಿ ಆಲ್ರೆಡಿ ಹ್ಯಾವ್ ಎ ಕ್ಯಾಪ್ಟನ್ ಇನ್ ವಿರಾಟ್ ಕೊಹ್ಲಿ. ಐ ಥಿಂಕ್ ನಮ್ಗೆ ಆ ಮಾತು ಕೇಳಿ ಬಂದಿದೆ, ಲೈಕ್ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆಗೋ ಸಾಧ್ಯತೆ ಇದೆ ಅಂತ ಹೇಳಿ. ಸೊ ಅವ್ರನ್ನ ಕ್ಯಾಪ್ಟನ್ ಮಾಡಿದ್ರೆ ಕೂಡ ಇವರು ಇನ್ ಕೇಸ್ ವಿಕೆಟ್ ಕೀಪರ್ ಸಿಗ್ಲಿಲ್ಲ ಅಂದ್ರೆ ಇಶಾನ್ ಕಿಶನ್ ಹೋಗೋ ಸಾಧ್ಯತೆ ಇದೆ. ಸೊ ಇನ್ ಕೇಸ್ ಅವರು ಸಿಗ್ಲಿಲ್ಲ ಅಂದ್ರೆ KS ಭರತ್ ಇದ್ದಾರೆ. ಸೊ ಇಂಥ ಪ್ಲೇಸ್ ಟಾರ್ಗೆಟ್ ಮಾಡಿ ಹೋಗ್ತಾರೆ ಅಂತ ನನ್ಗೆ ಅನಿಸುತ್ತೆ. ಲೈಕ್ ನಾನ್ ಹೇಳ್ತಿರೋದು ಮೇ ಬಿ ಕ್ಯಾಪ್ಟನ್ ಅಲ್ಲದೆ ದಿಲ್ ಆಲ್ಸೋ ಲುಕ್ ಫಾರ್ ವಿಕೆಟ್ ಕೀಪರ್. ಇವಾಗ ನಮ್ಗೆ ಆಪ್ಷನ್ಸ್ ಬೇಕಾಗಿರೋದು ವಿಕೆಟ್ ಕೀಪರ್ ಇಲ್ಲ, ಬೌಲರ್ಸ್ ಒಬ್ರು ಇಲ್ಲ. ಯಶ್ ದಯಾಲ್ ಬಂದ್ಬಿಟ್ಟು ಬೌಲರ್, ಬಟ್ ಅದನ್ನ ಬಿಟ್ರೆ ಕಂಪ್ಯಾನಿಯನ್ಗೆ ನಮ್ಗೆ ಮೇನ್ ಬೇಕೇ ಇರೋದೇ ಬೌಲರ್. ಸೊ ಅವ್ರು ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಬಜೆಟ್ ಇಂತ ಮಾರ್ಕಿ ಬೌಲರ್ಸ್ ಇಟ್ಟಿರ್ತಾರೆ. ಸೇ ಫಾರ್ ಎಕ್ಸಾಂಪಲ್ ಮಿಚೆಲ್ ಸ್ಟಾರ್ಕ್ ಆಗಿರ್ಲಿ ಅಂಡ್ ನಾಟ್ಯೆ ಆಗಿರ್ಲಿ, ಅಥವಾ ಮೇ ಬಿ ಮಾರ್ಕೋ ಯಾನ್ಸನ್ ಕೂಡ ಅವ್ರು ಒಳ್ಳೆ ಫಾರ್ಮ್ ಅಲ್ಲಿ ಇರೋದ್ರಿಂದ ಅವ್ರಿಗೂ ಒಂದು ಟಾರ್ಗೆಟ್ ಇಟ್ಟಿರ್ಬೋದು. ಇವರೆಲ್ಲ ಹೈ ಪ್ರೈಸ್ ಪ್ಲೇಯರ್ಸ್. ಸೊ ಹಂಗಿದ್ದಾಗ ಇವರು ಒಬ್ಬ ಪ್ಲೇಯರ್ ಟಾರ್ಗೆಟ್ ಮಾಡಿ ಪೂರ್ತಿ ಕೊಡೋ ಸಾಧ್ಯತೆ ಕಡಿಮೆ ಅನಿಸ್ತದೆ. ನನ್ನ ಪ್ರಕಾರ ಅವರು ಒಂದ್ 2-3 ಟಾರ್ಗೆಟ್ ಇಟ್ಟು ಇವ್ರು ಸಿಗ್ಲಿಲ್ಲ ಅಂದ್ರೆ ಇವ್ರು ತಗೊಬೇಕು ಅನ್ನೋದು ಖಂಡಿತ ಟ್ರೈ ಮಾಡ್ತಾರೆ. ಡೆಫಿನೆಟ್ಲಿ ಅದು ಆಕ್ಷನ್ ಡೈನಾಮಿಕ್ಸ್ ಅದೇ ತರ ಇರುತ್ತೆ. ಬಟ್ ಫಸ್ಟ್ ಏನಿದೆ ಮಾರ್ಕ್ಯೂ ಸೆಟ್ ಅಂತ, ಸೆಟ್ 1 ಸೆಟ್ 2, ಅದ್ರಲ್ಲಿ ಡೆಫಿನೆಟ್ಲಿ ಇಬ್ಬರನ್ನ ತಗೊಳ್ಳೇ ಬೇಕಾಗಿರೋ ಪರಿಸ್ಥಿತಿ ಇದೆ ಅನ್ಸ್ತಾ ಇದೆ. ಒಂದ್ ಫಾರ್ ಕ್ಯಾಪ್ಟನ್, ಒಂದ್ ಫಾರ್ ಲೈಕ್ ಮೇ ಬಿ ಲೈಕ್ ಫಾಸ್ಟ್ ಬೌಲರ್. ಮನೋಜ್, ಲೈಕ್ ಫಾಸ್ಟ್ ಬೌಲರ್ ಅಂತ ಬಂದ್ರೆ ಯಾರ್ಯಾರನ್ನ ಟಾರ್ಗೆಟ್ ಮಾಡ್ಬೋದು RCB? ಫಾಸ್ಟ್ ಬೌಲರ್ ಅಂತ ಬಂದ್ರೆ RCB ರಬಡ ಮಾಡಿದ್ರೆ ಚೆನ್ನಾಗಿರುತ್ತೆ. ಡೆತ್ ಬೌಲಿಂಗ್ ಇದೆ, ಪವರ್ ಪ್ಲೇ ಬೌಲಿಂಗ್ ಇದೆ. ಅವರು ಬೆಟರ್ ಆಪ್ಷನ್ RCBಗೆ.
ಬೆಂಗಳೂರು ಪಿಚ್ಗೂ ಕೂಡ ಬೆಟರ್ ಆಗಿರುತ್ತೆ. ಖಂಡಿತ ಅವರು ಒಂದು ಬೆಸ್ಟ್ ಆಯ್ಕೆ ಆಗಿರುತ್ತೆ. ರಬಾಡ ಅದು ಮಾರ್ಕ್ಯೂ ಸೆಟ್ ಪ್ಲೇಯರ್ ಸೆಟ್ ಒನ್ನಲ್ಲೇನೆ ಇದಾರೆ. ಇದ್ದಾರೆ ರಬಾಡ. ಅದು ಒಳ್ಳೆ ಒನ್ ಆಪ್ಷನ್ ಅಲ್ಲಿ ಇದ್ದಾರೆ. ಆಕ್ಚುಲಿ. ಹ್ಮ್ AB ಡಿವಿಲಿಯರ್ಸ್ ಪ್ರಕಾರ ರಬಾಡಾಗೆ ಟ್ರೈ ಮಾಡಿ ಅಂತ ಸಜೆಸ್ಟ್ ಮಾಡಿದ್ದಾರೆ ಅವರುನು. ಸೊ ಇದು ಬಿಟ್ರೆ ಲೈಕ್ ಓವರ್ ಆಲ್ ಕ್ಯಾಪ್ಟನ್ ಅದೇ ಮೋಸ್ಟ್ಲಿ ಫಸ್ಟ್ ಚಾಯ್ಸ್ ರಾಹುಲ್ ಆಗ್ತಾರೆ. ಮೋಸ್ಟ್ಲಿ ಲೈಕ್ ರಾಹುಲ್ ಸಿಗ್ಲಿಲ್ಲ ಅಂದ್ರೆ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಮಾಡಿ ಬೇರೆ ತರ ವಿಕೆಟ್ ಕೀಪಿಂಗ್ ಆಪ್ಷನ್ ಹೋಗ್ಬೋದು ಅನ್ಸುತ್ತೆ. ರಾಜೇಶ್, ಲೈಕ್ ಇಶಾನ್ ಕಿಶನ್ ನನ್ನ ಪ್ರಕಾರ GT. ಎಲ್ರು ಇಶಾನ್ ಕಿಶನ್ ಅವರು ಒಳ್ಳೆ ಪ್ಲೇಯರ್. ಇವಾಗ ಮೇ ಬಿ ಅವ್ರು ಆ ಕ್ರಿಕೆಟ್ ಆಡ್ತಿಲ್ಲ, ಬಟ್ ಅವರು ಎಂತ ಪ್ಲೇಯರ್ ಅಂತ ನಾವು ಮರ್ತಿದೀವಿ ಅನ್ಸುತ್ತೆ. ಸೊ ಖಂಡಿತ ಎಲ್ಲಾ ಟೀಮ್ ಹೋಗುತ್ತೆ. ಮೇ ಬಿ ಬಜೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರು ಯಾವಾಗ ಆಪ್ಷನ್ ಬರ್ತಾರೆ, ಎಷ್ಟು ಬರ್ಸ್ ಮಿಕ್ಕಿರುತ್ತೆ ಅನ್ನೋದ್ರ ಮೇಲೆ ಯಾವ ಟೀಮ್ ಹೋಗ್ತಾರೆ ಅಂತ ಹೇಳ್ಬೋದು. ಸದ್ಯಕ್ಕೆ ಹೇಳೋದ್ ಕಷ್ಟ, ಬಟ್ ಆಬ್ವಿಯಸ್ಲಿ GT ಟ್ರೈ ಮಾಡೋ ಸಾಧ್ಯತೆ ಜಾಸ್ತಿ ಇದೆ. ಗೊತ್ತಿದೆ ಶುಭ್ಮನ್ ಗಿಲ್ ಇಸ್ ಎ ಕ್ಲೋಸ್ ಫ್ರೆಂಡ್, ಸೊ ಟ್ರೈ ಮಾಡೋ ಸಾಧ್ಯತೆ ಖಂಡಿತ ಇದೆ. ಬಟ್ ಐ ಆಮ್ ಜಸ್ಟ್ ಸೇಯಿಂಗ್ ಲೈಕ್ ಫಾಲ್ ಬ್ಯಾಕ್ ಆಪ್ಷನ್ಸ್ ಇವರೆಲ್ಲ ಇದ್ದಾರೆ. KS ಭರತ್ ಕೂಡ ಒಳ್ಳೆ ಪ್ಲೇಯರ್. ಅವರು ಬ್ಯಾಂಗ್ಳೂರ್ಗೆ ಅಷ್ಟ್ ಚೆನ್ನಾಗಿ ಆಡಿರೋಂತ ಪ್ಲೇಯರ್ ಅವರು. DC ಇವಾಗ ಏನಂದ್ರೆ ಲೈಕ್ ರಬಾಡ ಬಂದ್ಬಿಟ್ಟು RTM ಮಾಡೋ ಸಾಧ್ಯತೆ ಜಾಸ್ತಿ ಇದೆ. ಹರ್ಷದೀಪ್ ಸಿಂಗ್ ನ RTM ಮಾಡ್ತಾರೆ, ಖಂಡಿತ ಮಾಡ್ಬೇಕು ಅವರು. ಅವ್ರು ಏನಕ್ಕೆ ರಿಟೈನ್ ಮಾಡಿಲ್ಲ ಅಂತ ಕ್ವಶನ್ಗಿಂತ RTM ಯಾಕೆ ಮಾಡಿಲ್ಲ ಅಂತಾನೆ ನೆಕ್ಸ್ಟ್ ಬರುತ್ತೆ. ಸೊ ಪಂಜಾಬ್ ಕಿಂಗ್ಸ್ RTM ಮಾಡೋ ಸಾಧ್ಯತೆ ಅಗೇನ್ ಎರಡ್ ಪ್ಲೇಯರ್ಗೂ ನಾನು ಅದಕ್ಕೆ ಟಾರ್ಗೆಟ್ ಮಾಡಿಲ್ಲ. ಬಿಕಾಸ್ ಇವೆನ್ಚುಲಿ RTM ಮಾಡಿದ ನಂತರ ಅವ್ರಿಗೆ ಇನ್ನೊಂದು ಆಪ್ಷನ್ ಕೊಟ್ಟರು ಕೂಡ ಅವ್ರು ಅಲ್ಲಿ ಹೋಗೋ ಸಾಧ್ಯತೆ ಜಾಸ್ತಿ ಇದೆ. ಸೊ ರಬಾಡ ಹರ್ಷದೀಪ್ ಸಿಂಗ್ ಮಧ್ಯ ನನ್ ಯಾರನ್ನು ತಗೊಳಕ್ ಆಗಲ್ಲ ಅನಿಸ್ತಿದೆ. ಮಿಚೆಲ್ ಸ್ಟಾರ್ಕ್ ಬರ್ಬೋದು, ಬಿಕಾಸ್ KKR ಕೊಂಡ್ಕೊಳ್ಳೇಬೇಕು ಅಂಡ್ ಹಿ ಇಸ್ ಅ ಹೈ ಪ್ರೈಸ್ ಪ್ಲೇಯರ್. ಖಂಡಿತ ಅವರು 15-20 ಅಂತ ಪ್ರೈಸ್ ಅಲ್ಲಿ ಇರ್ತಾರೆ. ವೆರಿ ಗುಡ್ ಪಾಸಿಬಿಲಿಟಿ ಅವ್ರು ಬರೋ ಸಾಧ್ಯತೆ ಇದೆ ಫಸ್ಟ್ ಪ್ಲೇಯರ್ ಇಂದ. ಬಟ್ ಅದಕ್ ಮುಂಚೆ ರಿಷಬ್ ಪಂತ್, KL ರಾಹುಲ್ ಒಬ್ರು ಖಂಡಿತ ಬರ್ತಾರೆ, ಅದಂತೂ ಕನ್ಫರ್ಮ್. ಅಂಡ್ ಅವರಲ್ಲಿ ಒಬ್ರು ಕ್ಯಾಪ್ಟನ್ ಆಗ್ತಾರೆ ಕೂಡ. ನಾವು ಪ್ರೀವಿಯಸ್ ಇದರಲ್ಲಿ ಡಿಸ್ಕಷನ್ ಮಾಡಿರೋ ಪ್ರಕಾರ ಲೈಕ್ ರಿಷಬ್ ಪಂತ್ಗೆ ಪಂಜಾಬ್ ಫಿಕ್ಸ್ ಅಂತ ನನ್ಗನ್ಸ್ತಾ ಇದೆ. ಕಂಟಿನ್ಯೂ ಮಾಡಿ ಮಂಜುನಾಥ್ ಅವ್ರೆ. ಇಲ್ಲ, ಅದೇ ಬೆಡ್ಡಿಂಗ್ ಟೈಮ್ ಅಲ್ಲಿ ನಾವು ಪಂಜಾಬ್ದು ನೋಡಿದ್ವಿ. ಸುಮಾರು ಟೈಮ್ ಅವರು ಬಿಡ್ಡಿಂಗ್ ಟೈಮ್ ಅಲ್ಲಿ ಎಡವಿದ್ದಾರೆ, ರೈಟ್? ಪ್ರೀವಿಯಸ್ ಹಿಸ್ಟ್ರಿ ನೋಡಿದ್ರೆ ಅವರು ಅಲ್ಲಿ ಏನೋ ಚೋಕರ್ಸ್ ತರ ಆಗೋಗ್ತಾರೆ. ಅವ್ರ ಹತ್ರ ಬಜೆಟ್ ಇದ್ರು ಅಷ್ಟು ಅವರು ಕ್ವಾಲಿಟಿ ಪ್ಲೇಯರ್ಸ್ ನ ಮಿಸ್ ಮಾಡ್ಕೊಂಡಿರೋ ಉದಾಹರಣೆಗಳು ತುಂಬಾ ಇದೆ. ಆ ಅವಕಾಶನ ಏನಾದ್ರು RCB ಬಳಸ್ಕೊಂಡ್ರೆ ನಮ್ಗೊಂದು ಚಾನ್ಸಸ್ ಇದೆ ನಮ್ಮ ಈ ಸರಿ ಅದೇ ರಿಕಿ ಪಾಂಡಿಂಗ್ ಇರೋದ್ರಿಂದ ಅಂದ್ರೆ ಸ್ವಲ್ಪ ಮೋಸ್ಟ್ಲಿ ಯೂಸ್ ಮಾಡ್ಕೋತಾರೇನೋ ಚೆನ್ನಾಗಿ ಅನ್ಸುತ್ತೆ. ಇದ್ರೆಲ್ಲರ ಮಧ್ಯೆ ಲೈಕ್ ಮಂಜುನಾಥ್ ಅವ್ರ ಒಂದು ಡೆಡಿಕೇಶನ್ ಆಗಿ ಒಂದು ಲಿಸ್ಟ್ ನ ಪ್ರಿಪೇರ್ ಮಾಡಿದ್ದಾರೆ. ಒಂದ್ ಹೇಳಕ್ ಇಷ್ಟಪಡ್ತೀನಿ, ಲಾಸ್ಟ್ ಟೈಮ್ RCB ಕ್ವಾಲಿಫೈ ಆಗದೆ ಇರೋ ಸೀಸನ್ ಇದ್ದಾಗ ಇವರು ಅದನ್ನ ಡೀಟೇಲ್ ಆಗಿ ಬರೆದು ಒಂದು 7 ಮ್ಯಾಚಸ್ ಆದ್ಮೇಲೆ ಚಾನ್ಸಸ್ ಇದೆ ಅಂತ ಹೇಳಿದ್ರು. ನಿಮಗ್ ಗೊತ್ತು ಲೈಕ್ ಲಾಸ್ಟ್ ಟೈಮ್ ಯಾವ ತರ RCB ಕ್ವಾಲಿಫೈ ಆಯ್ತು ಅಂತ. ಆ ತರ ಡೆಡಿಕೇಶನ್ ಆಗಿ ಒಂದು ಕ್ಯಾಲ್ಕುಲೇಟಿವ್ ಆಗಿ ಅನಾಲಿಸಿಸ್ ಮಾಡಿದ್ದಾರೆ. ಅದೊಂದ್ಸತಿ ಶೀಟ್ ತೋರಿಸ್ಬೋದಾ ಮಂಜುನಾಥ್ ಅವ್ರೆ? ಸೊ ಅದ್ರ ಬಗ್ಗೆ ಇವಾಗ ಡಿಸ್ಕಷನ್ ಮಾಡೋಣ. ಲೈಕ್ ಕಂಪ್ಲೀಟ್ ಆಕ್ಷನ್ ಪ್ರಕಾರ ಅಮೌಂಟ್ ಎಷ್ಟಿದೆ, ಯಾರ್ಯಾರು ಮಿಡಲ್ ಆರ್ಡರ್ ಇದಾರೆ, ಯಾರ್ಯಾರು ಅಸೋಸಿಯೇಟ್ ನೇಷನ್, ಲೈಕ್ ನಮ್ಗೆ ಲಿಸ್ಟ್ ಇದೆ 547 ಏನೋ ಲಿಸ್ಟ್, ಫೈನಲ್ ಲಿಸ್ಟ್ ಬಂದಿದೆ. ಬೇಸ್ಡ್ ಆನ್ ದಟ್ ಅವರು ಅನಾಲಿಸಿಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ಜಸ್ಟ್ 2 ಮಿನಿಟ್ಸ್ ಅವರು ಏನೇನಿದೆ ಅವ್ರ ಅನಾಲಿಸಿಸ್ ನೋಡೋಣ. ಅದ್ರ ಬಗ್ಗೆ ಆಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಮಂಜುನಾಥ್ ಅವ್ರೆ, ಓವರ್ ಟು ಯು. ಲೈಕ್ ಏನೇನ್ ಮೈಂಡ್ ಬಂತು, ಯಾವ್ಯಾವ ತರ ಅನಾಲಿಸಿಸ್ ಮಾಡಿದಿರ ಅಂತ ಸ್ವಲ್ಪ ಡೀಟೇಲ್ಸ್ ಹೇಳ್ತೀರಾ? ಇದು ಕ್ಯಾಮ್ರಾ ರಿವರ್ಸ್ ಮಾಡೋದು ಅಷ್ಟು ಗೊತ್ತಿಲ್ಲ. ಓಕೆ ಫೈನ್, ಅಂದ್ರೆ ಅದ ಅರ್ಥ ಆಯ್ತು. ಅಂದ್ರೆ ಲೈಕ್ ಓಕೆ, ಜಸ್ಟ್ ನಾನು ಮಾಡಿರೋ ಅನಾಲಿಸಿಸ್ ಪ್ರಕಾರ ಜಸ್ಟ್ ಓವರ್ ವ್ಯೂ. ಒಟ್ಟು 574 ಪ್ಲೇಯರ್ಸ್ ಈಗ ಆಕ್ಷನ್ಗೆ ಅಂತ ಇದ್ದಾರೆ. ಅದರಲ್ಲಿ ಇಂಡಿಯನ್ ಪ್ಲೇಯರ್ಸ್ 366 ಅಂತ ಐಡೆಂಟಿಫೈ ಮಾಡಿದ್ದಾರೆ. ಓವರ್ಸೀಸ್ ಒಟ್ಟು 208 ಪ್ಲೇಯರ್ಸ್ ಇದ್ದಾರೆ, 208 ಪ್ಲೇಯರ್ಸ್ ಇದ್ದಾರೆ. ಇಷ್ಟು ಪ್ಲೇಯರ್ಸ್ ನ ಒಟ್ಟು 79 ಸೆಟ್ ಆಫ್ ಆಕ್ಷನ್ಸ್ ಅಲ್ಲಿ ಇವರನ್ನ ವಿಂಗಡೆ ಮಾಡಿದ್ದಾರೆ. ಆಮೇಲೆ ಮಾರ್ಕಿ 1 ಮಾರ್ಕಿ 2 ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ. ಇದು ಇದೇ November 24th ಸೌದಿ ಅರೇಬಿಯಾ ಜಿಹಾದ್ ಅನ್ನೋ ಜಾಗದಲ್ಲಿ ಇದು ಆಕ್ಷನ್ ನಡೆಯುತ್ತೆ. ಆಕ್ಷನ್ ಟೈಮು 3 PM IST ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ನಮ್ಗೆ ಗೊತ್ತಾಗಿದೆ. ಆಮೇಲೆ RCB ಟೀಮ್ ಪ್ಲೇಯರ್ಸ್ ಒಟ್ಟು ಈಗ ನಮ್ಮ ಹತ್ರ ಮಿಕ್ಕಿರುವ ಅಮೌಂಟ್ 83 crores ಇದೆ.
ಅದರಲ್ಲಿ ನಾನು ಓಪನಿಂಗು, ಮಿಡಲ್ ಆರ್ಡರ್, ಫಿನಿಷರ್ಸ್, ಸ್ಪಿನ್, ಫಾಸ್ಟ್ ಬೌಲರ್ಸ್ ಅಂತ 5 ವಿಂಗಡಣೆ ಮಾಡಿ ಅದ್ರ ಬಗ್ಗೆ ಅನಾಲಿಸಿಸ್ಗಳು ಬರ್ದಿದ್ದೀನಿ. ಓಪನರ್ಸ್ ಆಗಿ ಅಷ್ಟೊತ್ತಿಂದ ನಾವೆಲ್ಲ ಡಿಸ್ಕಸ್ ಮಾಡಿದಂಗೆ ವಿರಾಟ್ ಕೊಹ್ಲಿ, ಇಶಾಂತ್ ಕಿಶನ್ ಇಲ್ಲ ಜಾಸ್ ಬಟ್ಲರ್ ಅವ್ರ ಮೂರನ್ನ ನಾನು ಐಡೆಂಟಿಫೈ ಮಾಡಿದ್ದೆ. ಮಿಡಲ್ ಆರ್ಡರ್ ಆಗಿ ಲಿವಿಂಗ್ಸ್ಟನ್, ವಿಲ್ ಜಾಕ್ಸನ್, ನಿತೇಶ್ ರಾಣಾ ಅವ್ರೇನಾದ್ರು ಆಪ್ಷನ್ ಅಲ್ಲಿ ಸಿಕ್ಕಿದ್ರೆ ಅವ್ರ ಹೆಸರನ್ನ ಪ್ರಿಫರ್ ಮಾಡಿದ್ದೆ. ಫಿನಿಷರ್ಸ್ ಅಲ್ಲಿ ಒಬ್ಬ ಪ್ಲೇಯರ್ ಮುಂಬೈ ಇಂಡಿಯನ್ಸ್ ಅಲ್ಲಿ ನಿಹಾಲ್ ವದಾರ ಅವರನ್ನ ನಾನು ಸೆಲೆಕ್ಟ್ ಮಾಡಿದ್ದೆ. ಗ್ಲೇನ್ ಫಿಲಿಪ್ ಮತ್ತೆ ಡೇವಿಡ್ ಮಿಲ್ಲರ್ ಅವ್ರನ್ನು ಐಡೆಂಟಿಫೈ ಮಾಡಿದ್ದೆ ಫಿನಿಷರ್ಸ್ಗೆ. ಸ್ಪಿನ್ನರ್ಸ್ ಅಲ್ಲಿ ಆಗ್ಲೇ ನಾನು ಹೇಳ್ದಂಗೆ ಶಾಬಾಜ್ ಅಹ್ಮದ್, ವಾಷಿಂಗ್ಟನ್ ಮತ್ತೆ ಚಹಲ್ ಅವ್ರ 3 ಜನನ್ನ ಪಿಕ್ ಮಾಡಿದೆ. ಫಾಸ್ಟ್ ಬೌಲರ್ಸ್ ಅಲ್ಲಿ ಶಮಿ ಮತ್ತೆ ನಮ್ಮ ಭುವಿ ಅವ್ರ ಜೊತೆ ನಮ್ಮ ಯಶ್ ದಯಾಲ್. ಇದು ಸಣ್ಣ ಅನಾಲಿಸಿಸ್ ಮಾಡಿದ್ದೆ. ಇದನ್ನ ವ್ಯಕ್ತಪಡಿಸಕ್ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಇದ್ರಲ್ಲಿ ಸರಿ ತಪ್ಪುಗಳಿದ್ರೆ ನಿಮ್ಮ ಕಮೆಂಟ್ಸ್ ಮುಖಾಂತರ ನನ್ನ ಅನಿಸಿಕೆಗಳನ್ನು ತಿಳಿಸಿ. ಥ್ಯಾಂಕ್ ಯು ಪುನೀತ್. ಖಂಡಿತವಾಗ್ಲೂ ಅದಕ್ಕೆ ಮುಂಚೆ ನಿಮ್ ಡೆಡಿಕೇಶನ್ ಮೆಚ್ಚಬೇಕು. ನೀವು ಅಷ್ಟು ಅನಲೈಸ್ ಮಾಡಿ ಒಂದು ಲಿಸ್ಟ್ ಕ್ರಿಯೇಟ್ ಮಾಡಿದ್ರಿ ಅಂದ್ರೆ ಸೂಪರ್. ಥ್ಯಾಂಕ್ ಯು. ಅದೇ ಆ ಲಿಸ್ಟ್ ಅಲ್ಲಿ ಲೈಕ್ ನನ್ಗೆ ಹೈಲೈಟ್ ಆಗಿದ್ದು ಡೇವಿಡ್ ಮಿಲ್ಲರ್. ಮೋಸ್ಟ್ಲಿ ಲೈಕ್ ಹೆಂಗ್ ಹೇಳ್ಬೋದು, ಲೈಕ್ ಅನ್ಸಾಂಗ್ ಹೀರೋ ಅಂತ ಹೇಳ್ಬೋದು ನನ್ನ ಪ್ರಕಾರ. ಅವ್ರ ಪ್ಲೇಯಿಂಗ್ ಲೈಕ್ ನಾನು ಅವ್ರ ಫ್ಯಾನ್ ಆಕ್ಚುಲಿ ಹೇಳ್ಬೇಕಂದ್ರೆ. ಯಾವುದೇ ಟೀಮಲ್ಲೂ ಅವರು ಆಕ್ಚುಲಿ 1 ಹ್ಯಾಂಡೆಡ್ ಅಲ್ಲಿ ಮ್ಯಾಚ್ ಗೆಲ್ಸ್ತಾರೆ. ಮಿಡಲ್ ಆರ್ಡರ್ ಅಲ್ಲಿ ಸಖತ್ತು ಟೈಟ್ ಆಗಿ ಕೂತ್ಕೋತಾರೆ. ಹೆಂಗೆ ಈಗ ಕಾರ್ಲ್ಸನ್ 23 crore ಹೋಗ್ತಾ ಇದಾರೆ, ಮಿಡಲ್ ಆರ್ಡರ್ ನಾನು ಕೇಪಬಲ್ ಇದ್ದೀನಿ, ಎಲ್ಲ ಯಾವ ತರ ಸಿಚುವೇಶನ್ ಬಂದ್ರು ಫೇಸ್ ಮಾಡ್ತೀನಿ ಅಂತ. ಸೇಮ್ ಕೇಪಬಿಲಿಟಿ ಡೇವಿಡ್ ಮಿಲ್ಲರ್ ಇದೆ. ಬಟ್ ಅದೇ ಗೊತ್ತಿಲ್ಲ, ಲೈಕ್ RTM ಇದೆ, GT ಹತ್ರ ಉಪಯೋಗಿಸ್ತಾರೋ ಏನೋ ಅಂತ. ಬಟ್ RCB ಸಿಕ್ಕಿದ್ರಂತೂ ನನ್ ಲೈಕ್ ಒಂದು RCB ಅಲ್ಲಿ ಮೇಯ್ನು ಫಾಸ್ಟ್ ಬೌಲಿಂಗ್, ಸೆಕೆಂಡು ಮಿಡಲ್ ಆರ್ಡರ್. ರಜತ್ ಪಟಿದಾರ್ ಬಂದ್ರಿಂದ ಸ್ವಲ್ಪ ಅದು ಕವರ್ ಆಗ್ತಾ ಇತ್ತು. ಅಗೇನ್ ಬೌಲಿಂಗ್ ಡೆಫಿನೆಟ್ಲಿ ಅವರು ಟಾರ್ಗೆಟ್ ಮಾಡಬೇಕು. ಡೇವಿಡ್ ಮಿಲ್ಲರ್ ಸಿಕ್ಕಿದ್ರಂತೂ ಸಾಲಿಡ್ ಟೀಮ್ ಆಗುತ್ತೆ ಅನ್ಸುತ್ತೆ. ರಾಜೇಶ್, ಎನಿ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ಸ್ ನಿಮ್ ಪ್ರಕಾರ, ನೀವು ಅನಲೈಸ್ ಮಾಡಿರೋ ಪ್ರಕಾರ? ನಾನ್ ಆಕ್ಚುಲಿ ಇವಾಗ ನಂದು ಹೆಂಗಿತ್ತು ಥಾಟ್ ಅಂದ್ರೆ, ಅಗೇನ್ ನಾನ್ ಬಂದ್ಬಿಟ್ಟು ಮಾರ್ಕೆಟ್ ಪ್ಲೇಸ್ ಇಂದ ಶುರು ಮಾಡ್ಕೊತೀನಿ. ಒನ್ ಆಫ್ KL ರಾಹುಲ್, ರಿಷಬ್ ಪಂತ್ ಬರ್ತಾರೆ. KL ರಾಹುಲ್ ಬಂದ್ರೆ ಓಪನ್ ಮಾಡ್ತಾರೆ, ಅಥವಾ ರಿಷಬ್ ಪಂತ್. ಓಕೆ, ರಾಹುಲ್ ಓಪನಿಂಗ್ ಮಾಡಲ್ಲ ಅನ್ಸುತ್ತೆ. ಬಿಕಾಸ್ ರೀಸೆಂಟ್ ಇಂಟರ್ವ್ಯೂ ಅವ್ರು ಏನ್ ಹೇಳಿದ್ದಾರೆ, ಇಂಡಿಯನ್ ಟೀಮ್ಗೆ ಯಾವ ತರ ಬೇಕು ಅಂದ್ರೆ ಲೈಕ್ ನಾನು ಜಸ್ಟ್ ಆಗಿ ಹೇಳ್ತಾ ಇದ್ದೀನಿ, ಅವರು ಆ ತರ ಸಿಚುವೇಶನ್ ಸೆಟ್ ಆಗಿ ಬರ್ತಾರೆ. ಅಂದ್ರೆ ಲೈಕ್ ಲೋವರ್ ಆರ್ಡರ್ ಅವ್ರಿಗೆ ಫಸ್ಟ್ ಕ್ಲಾಶ್ ಆಗಿದ್ದು LSG ವರ್ಸಸ್ ರಾಹುಲ್ಗೆ. ಈ ವಾಂಟೆಡ್ ಟು ಪ್ಲೇ ಇನ್ ದ ಮಿಡಲ್ ಆರ್ಡರ್ ಬಿಕಾಸ್ ಓಪನಿಂಗ್ ಅಲ್ಲಿ ಆಲ್ರೆಡಿ ಸ್ಲಾಟ್ಸ್ ಇರ್ಲಿಲ್ಲ ಅವ್ರಿಗೆ. ವಿಕೆಟ್ ಕೀಪಿಂಗ್ ಮತ್ತೆ ಮಿಡಲ್ ಆರ್ಡರ್ ಅನ್ಸುತ್ತೆ, ಲೈಕ್ ಮೇ ಬಿ ಫಿನಿಶಿಂಗ್ ರೋಲ್ ಅದು ಸಿಗ್ಲಿಲ್ಲ ಅಂತಾನೆ ಫಸ್ಟ್ ಕ್ಲಾಶ್ ಆಗಿದೆ ಅಂತ ಲೈಕ್ ನನ್ನ ಇದು. ಬಟ್ RCB ಬಂದ್ರೆ ಮೇ ಬಿ ಈ ವಿಲ್ ಪ್ಲೇ ಡಿಫರೆಂಟ್ ರೋಲ್ ದೆನ್ ಓಪನಿಂಗ್ ಅಂತ ನನ್ಗನ್ಸುತ್ತೆ. ಕಂಟಿನ್ಯೂ ಮಾಡಿ. ಬಟ್ ಓಕೆ, ಹೇಗಿದ್ರು ಆ ರೂಲ್ ನಾನು ಇನ್ನ ಡಿಸೈಡ್ ಮಾಡಿರ್ಲಿಲ್ಲ ಅವ್ರು ಎಂತ ಪೊಸಿಷನ್ ಆಡ್ತಾರೆ ಅಂತ. ಬಟ್ ಈಸ್ ಕೇಪಬಲ್ ಅಲ್ಲ, ಅವ್ರು ಎಲ್ಲ ಆಡುವಂತ ಪ್ಲೇಯರ್ ಅವರು. ಸೊ ಲೆಟ್ಸ್ ಅಸ್ಯೂಮ್ ಓಕೆ, ಅವ್ರು ಮಿಡಲ್ ಆರ್ಡರ್ ಅಲ್ಲಿ ಖಂಡಿತ ಒಳ್ಳೆ ಪ್ಲೇಯರ್. ನನ್ನ ಪ್ರಕಾರ ನಮ್ಮ ಹುಡುಗರಲ್ಲಿ ಒಬ್ರಂತೂ ಮಿಸ್ ಆಗ್ಕೊಡ್ದು. ಅಭಿನವ್ ಮನೋಹರ್ ವಾಪಸ್ ಅವ್ರು RCB ಆಡ್ಲೇಬೇಕು. ದೇವದತ್ ಪಡಿಕ್ಕಲ್ ಕೂಡ ಇದ್ದಾರೆ, ಅವ್ರಿಗೂ ಸಾಧ್ಯತೆ ಕೊಡುವಂತದ್ದು ನನ್ನ ಎಕ್ಸ್ಪೆಕ್ಟೇಷನ್ ಇದೆ. ಅವ್ರಿಗೂ ಚಾನ್ಸ್ ಕೊಡಬಹುದು. ದೇವದತ್ ಪಡಿಕ್ಕಲ್ ಕೂಡ ಬಂದ್ರೆ ಇಟ್ಸ್ ಗುಡ್ ಓಪನಿಂಗ್ ಪೇರ್ ಆಗುತ್ತೆ, ಲೆಫ್ಟ್ ಅಂಡ್ ರೈಟ್. ವಿರಾಟ್ ಕೊಹ್ಲಿ ಓಪನ್ ಮಾಡ್ತಿದ್ದಾರೆ ಹೇಗಿದ್ರು, ದೇವದತ್ ಪಡಿಕ್ಕಲ್ ಒಂದು ಲೆಫ್ಟ್ ಅಂಡ್ ರೈಟ್ ಕಾಂಬಿನೇಷನ್ ಬಂದ್ರೆ ಇಟ್ ವಿಲ್ ವರ್ಕ್. ಅಂಡ್ 1 down 2 down ಅಲ್ಲಿ ನಾನ್ ಬೇಸಿಕಲಿ ಯೋಚಿಸಿದ್ದು ಇಂಡಿಯನ್ ಕೋರ್ ಅಲ್ಲಿ ಇಂಥ ಪ್ಲೇಯರ್ಸ್ ಬರಬೇಕು ಅಂತ. ಅದ್ರಲ್ಲಿ ಅಭಿನವ್ ಮನೋಹರ್ ಇಸ್ ಅ ಗುಡ್ ಚಾಯ್ಸ್ ಬಿಕಾಸ್ ಇಸ್ ಅನ್ಕ್ಯಾಪ್ಡ್ ಅಂಡ್ ಈಸ್ ಅ ವೆಲ್ ನೋನ್ ಪ್ಲೇಯರ್ ಇನ್ ಚಿನ್ನಸ್ವಾಮಿ. ಅವ್ರಿಗೆ ಚಿನ್ನಸ್ವಾಮಿ ತುಂಬಾ ಫೆಮಿಲಿಯರ್ ಅಂತ ಜಾಗ ಅದು. ಸೊ ಅವ್ರು ಖಂಡಿತ ಬರಬೇಕು ಅಂತ ಯೋಚಿಸ್ತಿದ್ದೆ. ಆಲ್ರೌಂಡರ್ಸ್ ಅಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ಗೆ RTM ಮಾಡ್ಬೋದು, ವಿಲ್ ಜಾಕ್ಸ್ಗೆ RTM ಮಾಡ್ಬೋದು. ಇಬ್ರಲ್ಲಿ ಒಬ್ರನ್ನ ಮಾಡ್ಕೊಂಡ್ರು ವಿಲ್ ಹ್ಯಾವ್ ಆಲ್ರೌಂಡರ್ ಅಂಡ್ ಸಾರ್ಟ್ ಆಫ್ ಅ ಫಿನಿಶರ್ ಅಲ್ಲಿ. ಸೊ ಅವ್ರಿಬ್ರಲ್ಲಿ ಒಬ್ರು ಖಂಡಿತ ಬರೋ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಬೌಲರ್ಸ್ ಕೆಳಗೆ ಬಂದಾಗ ಬೌಲರ್ಸ್ ಅಲ್ಲಿ ಸಿರಾಜ್ಗೆ RTM ಮಾಡಬೇಕು ಅಂತ ಎಕ್ಸ್ಪೆಕ್ಟೇಷನ್ಸ್ ಇತ್ತು.
ಜೊತೆಗೆ ಒನ್ ಆಫ್ ಮಿಚೆಲ್ ಸ್ಟಾರ್ಕ್, ಟ್ರೆಂಟ್ ಬೋಲ್ಟ್ ಎಲ್ಲ ಹೈ ಪ್ಲೇಯರ್ಸ್, ಕಷ್ಟ ಸಿಗೋದು ಐ ನೋ, ಬಟ್ ಇಂಥ ಒಂದು ಆರ್ಡರ್ ಬರಬೇಕು ಅಂತಾನೆ ನನ್ನ ಒಂದು ಡ್ರೀಮ್ ಟೀಮ್ ಅಂತ ಹೇಳ್ಬೋದು. ಸೊ ಅಗೇನ್ ಮಿಚೆಲ್ ಸ್ಟಾರ್ಕ್ ಇಸ್ ನಾಟ್ ಅವರು T20 ಲೈಕ್ ಮಚ್ ಲೈಕ್ ಸಿರಾಜ್ T20 ಅಲ್ಲಿ ಅವ್ರು ತುಂಬಾ ಎಕ್ಸ್ಪೆನ್ಸಿವ್ ಪ್ಲೇಯರ್, ಬಟ್ ಈಸ್ ಗಾಟ್ ದಟ್ ಗೇಮ್. ಅವರು ಇಂಪಾರ್ಟೆಂಟ್ ಗೇಮ್ಸ್ ಅಲ್ಲಿ ಆಡುವಂತ ಪ್ಲೇಯರ್. ಟ್ರೆಂಟ್ ಬೋಲ್ಟ್ ಹೆಂಗಿದ್ರು ಚೆನ್ನಾಗಿ ಆಡ್ತಿದ್ದಾರೆ. ಸೊ ಟ್ರೆಂಟ್ ಬೋಲ್ಟ್ ಸಿಕ್ಕಿದ್ರು ಇಟ್ ವಿಲ್ ಬಿ ಗ್ರೇಟ್. ಒನ್ ಆಫ್ ದ ಟೂ ಫಾಸ್ಟ್ ಬೌಲರ್ಸ್ ಸಿಕ್ಕಿದ್ರೆ ಐ ವಿಲ್ ಬಿ ಹ್ಯಾಪಿ. ಅಂಡ್ ಅದೇ ತರ ಇಂಡಿಯನ್ ಬೌಲಿಂಗ್ ಅಲ್ಲಿ ಚಹಲ್ ಬರಬೇಕು ಅಂತ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ. ಚಹಲ್ ಸುಂದರ್ಗಿಂತ ಜಾಸ್ತಿ ಚಹಲ್ ಬಂದ್ರೆ ಐ ಬಿ ಹ್ಯಾಪಿ ಇನ್ ಚಿನ್ನಸ್ವಾಮಿ. ಹಾ, ಈ ಲೆಫ್ಟ್ ಹ್ಯಾಂಡ್ ನಾವು ಲೈಕ್ ಸ್ಟಾರ್ಕ್ ಮತ್ತೆ ಬೋಲ್ಟ್ ಎಲ್ಲ ಡಿಸ್ಕಸ್ ಮಾಡ್ತಾ ಇದ್ವಿ, ಬಟ್ ಎಷ್ಟ್ ಇರೋದ್ರಿಂದ ಅವ್ರಿಗೆ ಹೋಗ್ತಾರ ಅನ್ನೋದನ್ನ ನನ್ಗೊಂದು ಕ್ವಶನ್ ಇದೆ. ಅದು ನೋಡೋಣ. ಬಟ್ ಅವ್ರ ಕ್ವಾಲಿಟಿನೇ ಬೇರೆ, ಎಷ್ಟ್ ಕ್ವಾಲಿಟಿನೇ ಬೇರೆ. ಬಟ್ ಡೆಫಿನೆಟ್ಲಿ ಲೆಫ್ಟ್ ಹ್ಯಾಂಡ್ ಸೀಮ್ ಬೌಲರ್ ಆ ಥರ ಏನಾದ್ರು ಬಂದಾಗ ಮೋಸ್ಟ್ಲಿ ನಾವು ಆಕ್ಚುಲಿ ಇನ್ನ ಜಾಶ್ ಹ್ಯಾಸಲ್ವುಡ್ ಬಗ್ಗೆ ಮಾತಾಡ್ಲಿಲ್ಲ. ಅವರು RCBಗೆ ಅಷ್ಟ ಐ ಮೀನ್ ಆಸ್ಟ್ರೇಲಿಯಾಗೆ ಅವ್ರು ಲೀಡಿಂಗ್ ವಿಕೆಟ್ ಟೇಕರ್ ಆಗಿದ್ದಾರೆ ಅಟ್ ದ ಮೂಮೆಂಟ್ ಫಾರ್ T20. ದಟ್ ಇಸ್ ಗ್ರೇಟ್. ಬಟ್ RCB ಕೂಡ ಅವರು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ರೀಸ್ಟೋಕ್ಲಿ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಸೊ ಇವ್ರನ್ನೆಲ್ಲ RTM ಮಾಡಿದ್ರು ಕೂಡ ಇಟ್ ವೋಂಟ್ ಬಿ ಇಟ್ ವಿಲ್ ಬಿ ಜಸ್ಟಿಫೈಡ್. ಲೈಕ್ ಸರಿ ಅಂತ ಅನ್ಸೋಂತ ಪ್ಲೇಯರ್ ಜಾಶ್ ಹ್ಯಾಸಲ್ವುಡ್ ಯಾರು ಕನ್ಸಿಡರ್ ಮಾಡದೇ ಇರೋದು ಒಂದು ಸರ್ಪ್ರೈಸಿಂಗ್ ಫ್ಯಾಕ್ಟರ್. ಬಿಕಾಸ್ ಐ ಮೀನ್ ಹೇಳ್ದಂಗೆ RCB ಕೂಡ ಅವ್ರು ಡೆಲಿವರ್ ಮಾಡಿದ್ದಾರೆ. ಅವ್ರು ಮೇ ಬಿ ಐ ಥಿಂಕ್ ಲಾಸ್ಟ್ ಟೈಮ್ ಅವ್ರು ಸ್ವಲ್ಪ ಇಂಜೂರ್ ಆಗಿ ಹೋದ್ರು ಅನ್ಸುತ್ತೆ ವಾಪಸ್ಸು, ಬಟ್ ಹಿ ವಾಸ್ ಅ ವೆರಿ ವೆರಿ ಗುಡ್ ಕಾಂಟ್ರಿಬ್ಯೂಟರ್ ಫಾರ್ RCB. ಸೊ ಅವ್ರು ಕೂಡ RTM ಮಾಡೋ ಸಾಧ್ಯತೆ ಇದೆ. ನಾನು ಒಂದು ನೇಮ್ ತಗೊಳಕ್ ಇಷ್ಟಪಡ್ತೀನಿ, ಜೇಮ್ಸ್ ಆಂಡರ್ಸನ್. ಲೈಕ್ ಜೋಫ್ರಾ ಆರ್ಚರ್ ಈ ಸರಿ ಯಾರು ಸೆಲೆಕ್ಟ್ ಮಾಡಿಲ್ಲ, ಅಂದ್ರೆ ಶಾರ್ಟ್ ಲಿಸ್ಟ್ ಆಗಿಲ್ಲ. ಬಟ್ ಜೇಮ್ಸ್ ಆಂಡರ್ಸನ್ ಮೋಸ್ಟ್ಲಿ ಯಾವ ತರ ಆಗುತ್ತೆ ಅಂದ್ರೆ, ಯಾವ ಟೀಮಲ್ಲಿ ಬೌಲಿಂಗ್ ಕೋಚ್ ಇರಲ್ವೋ ಅವರು ಇವ್ರನ್ನ ಟಾರ್ಗೆಟ್ ಮಾಡಿ ಕೋಚಿಂಗ್ ಮತ್ತೆ ಪ್ಲೇಯರ್ ಆಗಿ ಮಾಡ್ಕೋತಾರೇನೋ ಅಂತ ಅನಿಸ್ತಾ ಇದೆ. ಬಟ್ ಫಾಸ್ಟ್ ಬೌಲರ್ ಡಿಸ್ಕಷನ್ ಮಾಡ್ತಿರೋದಕ್ಕೆ ಆ ನೇಮ್ ಟಾಪಿಕ್ ತಗೊಂಡೆ. ಮನೋಜ್, ಇನ್ಯಾರಾದ್ರೂ ಪ್ಲೇಯರ್ಸ್ ನ ಟಾರ್ಗೆಟ್ ಮಾಡ್ಬೋದಾ RCB? RCB ಅವರು ನನ್ನ ಪ್ರಕಾರ ಜೇಕ್ ಫ್ರೇಶರ್ನ ಟಾರ್ಗೆಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅವರು ಒಂದು ಬೆಂಕಿ ಬ್ಯಾಟಿಂಗ್ ಆಡ್ತಾರೆ, ಪವರ್ ಪ್ಲೇಯಲ್ಲಿ ಒಂದು ಅಡಿಪಾಯ ಆಗುತ್ತೆ ನೆಕ್ಸ್ಟ್ ಬರೋ ಬ್ಯಾಟ್ಸ್ಮನ್ಗಳಿಗೆ. ಅದು ಒಂದು ಉತ್ತಮ ಆಗಿರುತ್ತೆ ನನ್ನ ಪ್ರಕಾರ, ಜೇಕ್ ಫ್ರೇಶರ್ನ ಬಿಡ್ ಮಾಡೋದು. ಹಾ, ಜೇಕ್ ಫ್ರೇಸರ್ ಆಪ್ಷನ್, ಬಟ್ ಅವರು ಡೆಲ್ಲಿ ಬಿಟ್ಕೊಡ್ತಾರ ಡೆಲ್ಲಿ ಬಿಟ್ಟು ಅನ್ನೋದೊಂದು ಇದಿದೆ. ಓವರ್ ಆಲ್ ತುಂಬಾ ಲೈಕ್ ಕೀ ಪ್ಲೇಯರ್ಸ್ ಬಗ್ಗೆ ಮಾತಾಡಿದ್ವು ನಾವು. ಲೋಕಲ್ ಅಲ್ಲಿ ಆಕ್ಚುಲಿ ರಾಜೇಶ್ ಅವರು ಪಾಯಿಂಟ್ ಔಟ್ ಮಾಡಿದ್ರು, ಅಭಿನವ್ ಮನೋಹರ, ವೈಶಾಖ್, ಇಷ್ಟು ಲೈಕ್ ಮಂಜುನಾಥ್ ಅವ್ರು ಹೇಳ್ದಂಗೆ ಭುವನೇಶ್ವರ್ ಡೆಫಿನೆಟ್ಲಿ ಸೂಪರ್. ಲೈಕ್ ಅಂದ್ರೆ RCB ಇವರೆಲ್ಲ ಆಡಿದರೆ, RCB ಜೊತೆ ಎಕ್ಸ್ಪೀರಿಯನ್ಸು ಇದೆ. ನೋಡೋಣ. ಬಟ್ ಇದು ಓವರ್ ಆಲ್ ನಮ್ಮ ಡಿಸ್ಕಷನ್ ಆಗಿತ್ತು. ನಿಮ್ಮ ಅನಿಸಿಕೆ ಏನಾದ್ರು ಇದ್ರೆ ಕಮೆಂಟ್ ಮಾಡ್ಬೋದು. ಅದೇ ತರ ನಿಮ್ಮ ಅಭಿಪ್ರಾಯಗಳು ನಮ್ ಜೊತೆ ಹಂಚ್ಕೋಬೇಕಂದ್ರೆ ಜಸ್ಟ್ ನಮ್ಗೆ ನಿಮ್ಮ ಇಮೇಲ್ ID ಅಥವಾ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಕೊಡಿ. ನೆಕ್ಸ್ಟ್ ಶೋ ಅಲ್ಲಿ ನೀವು ನಮ್ ಜೊತೆ ಕೂತು ನಿಮ್ಮ ಇಷ್ಟವಾದ ಟೀಮ್ ಬಗ್ಗೆ ಮಾತಾಡ್ಬೋದು. ಈ ಕಂಟೆಂಟ್ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಕಾಮನ್ ಮ್ಯಾನ್ ಕ್ರಿಕೆಟ್ ಶೋ ಅಲ್ಲಿ ಈ ಪ್ಲಾಟ್ಫಾರ್ಮ್ ಎಲ್ಲ ಕಾಮನ್ ಮ್ಯಾನ್ಸ್ಗಳಿಗೆ ಟು ಎಕ್ಸ್ಪ್ರೆಸ್ ಅವರ ಥಾಟ್ಸ್ ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ. ಇದು RCBಯ ಒಂದು ಟೀಮ್ ಬಿಲ್ಡಿಂಗ್ ಡಿಸ್ಕಷನ್. ಮತ್ತೆ ಕೆಲವು ಟೀಮ್ಗಳನ್ನ ಮುಂದೆ ಇದನ್ನ ನಾವು ಡಿಸ್ಕಷನ್ ಶುರು ಮಾಡ್ತೀವಿ. ಸೊ ಮತ್ತೆ ಇನ್ನೊಂದು ಮುಖ್ಯ ಏನಂದ್ರೆ, ಇದು ಲ್ಯಾಂಗ್ವೇಜ್ ಬ್ಯಾರಿಯರ್ ಅಂತೂ ಅಲ್ವೇ ಅಲ್ಲ. ನಿಮ್ಗೆ ತಮಿಳ್ ಬೇಕಾ, ತೆಲುಗು ಬೇಕಾ, ಹಿಂದಿ ಬೇಕಾ, ಆ ಒಂದು ಲ್ಯಾಂಗ್ವೇಜ್ ಅಲ್ಲೇ ನೀವು ಮಾತಾಡ್ಬೋದು. ದಯವಿಟ್ಟು ಇಷ್ಟ ಇದ್ರೆ ಶೇರ್ ಮಾಡ್ಕೊಳ್ಳಿ. ನಾವು ನಿಮ್ನ ಕಾಂಟ್ಯಾಕ್ಟ್ ಮಾಡಿ ಈ ಶೋ ಅಲ್ಲಿ ಮಾತಾಡ್ಸೋದಕ್ಕೆ ಟ್ರೈ ಮಾಡ್ತೀವಿ. ಮಂಜುನಾಥ್, ಮನೋಜ್, ರಾಜೇಶ್, ಧನ್ಯವಾದಗಳು. ಇದೊಂಥರ ಹೆಲ್ತಿ ಡಿಸ್ಕಷನ್ ಆಗಿತ್ತು. ನಮ್ಗೆ ಗೊತ್ತು ಲೈಕ್ RCB ಎಲ್ಲರ ಫೇವ್ರೇಟ್. ಈ ಸರಿನಾದ್ರೂ ಲೈಕ್ ಕಪ್ ನಮ್ದೇನೋದು ನಿಜ ಆಗ್ಲಿ. ಹೌದೌದು. ಏನ್ ಫೈನಲ್ ಥಾಟ್ಸ್ ಏನಾದ್ರು ಇದ್ರೆ ಹೇಳ್ಬೋದು. ಲೈಕ್ ಮಂಜುನಾಥ್, ರಾಜೇಶ್, ಮನೋಜ್, ಫೈನಲ್ ಥಾಟ್ಸ್, ಫೈನಲ್ ಲೈನ್ಸ್. RCB ಎಲ್ಲ ಅಭಿಮಾನಿಗಳು ವೇಟ್ ಮಾಡ್ತಾ ಇರೋದು, ನಮ್ಮ ಕನ್ನಡದ ಹುಡುಗರು, ನಮ್ಮ ನೆಲದಲ್ಲಿ ಹುಟ್ಟಿ ಆಡಿರುವ ಹುಡುಗರಿಗೆ ಅವಕಾಶ ಜಾಸ್ತಿ ಕೊಡಿ. ಎಷ್ಟು ಬಾರಿ ಸೋತಿದ್ರು ನಾವು RCB ಟೀಮ್ ಬಿಟ್ಟಿಲ್ಲ. ಅದ್ರಲ್ಲಿ ನಮ್ ಕನ್ನಡದ ಹುಡುಗರು, ನಮ್ಮ ಹುಡುಗರು ಕೊಟ್ಟು ಆಡ್ಸಿ, ಗೆಲ್ಲಿ ಬಿಡ್ಲಿ ನಾವು RCB ಅಂತೂ ಬಿಡಲ್ಲ. ಈ ಸರಿ ಕನ್ನಡದ ಬಾವುಟ ಎತ್ತಿ ಹಿಡಿಲಿ ನಮ್ ಕನ್ನಡದ ಹುಡುಗರು, ಅದೇ ನನ್ನ ಆಸೆ.
ಅಷ್ಟೇ, ರಾಜೇಶ್. ಏನು ಹೇಳಕ್ಕಿಲ್ಲ ಅಷ್ಟೇ. ಮನೋಜ್ ಏನಾದ್ರು ಲೈಕ್ ಲಾಸ್ಟ್ ಹೆಂಗ್ ಪರ್ಫಾರ್ಮ್, ಏನ್ ಎಕ್ಸ್ಪೆಕ್ಟೇಷನ್ ಇದೆ IPL 2025 ಅಲ್ಲಿ? ಅಲ್ಲಿ ಏನಾದ್ರೂ KL ರಾಹುಲ್ನ ತಗೊಳ್ಳೇಬೇಕು RCB. ಅದು best ಹಾ, ಅದು ಲೈಕ್ ಉತ್ತಮ. ರಾಹುಲ್ ಬರೋ RCB ಸಾಧ್ಯತೆ ಚೆನ್ನಾಗಿರುತ್ತೆ KL ರಾಹುಲ್ ಬಂದ್ರೆ. ಖಂಡಿತ ಇದೆ. ಅದು ಲೈಕ್ ಓಪನ್ ಸೀಕ್ರೆಟ್ ತರ ಆಗೋಗಿದೆ ಇವಾಗ, ಎಲ್ಲಾರ್ಗೂ ಗೊತ್ತು ಅವ್ರು ಅಲ್ಲೇ ಬರ್ತಾರೆ ಅನ್ನೋ ತರ. ಓಕೆ, ಇದು ನಮ್ಮ ಡಿಸ್ಕಷನ್ ಆಗಿತ್ತು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.